ಥ್ಯಾಂಕ್ ಯು ಗುರುಗಳೇ. ತುಂಬಾ ಅದ್ಭುತವಾದ ಜ್ಞಾನ. ಈಗ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆಲ್ಲ ಮೈಂಡ್ ಸೆಟ್ ಏನಿತ್ತು ಅಂತ ಹೇಳಿದ್ರೆ ಅದು ಆಕ್ಚುಲಿ ನಮ್ ಜೀನ್ಸ್ ಅಲ್ಲೇ ಬಂದ್ಬಿಟ್ಟೈತೆ. ಏನು ಯಾರಾದ್ರೂ ಮಾತಾಡೋ ಮಾತು ಇನ್ ಎಷ್ಟು ದಿನ ಬದುಕ್ಬಿಡ್ತೀಯಾ ಏನಕ್ಕಿದು ಅಂತ ಅಂತೀವಿ. ಅದ್ ನಾವೇ ಮೈಂಡ್ ಸೆಟ್ ಆಗ್ಬಿಟ್ಟಿರ್ತೀವಿ. ನನಗೆ 40 ಬಿ ಪಿ ಬರುತ್ತೆ, 50 ಶುಗರ್ ಬರುತ್ತೆ, ನಮ್ಮಪ್ಪಂಗೆ ಹಾರ್ಟ್ ಅಟ್ಯಾಕ್ ಇದ್ ಬರುತ್ತೆ, ಇನ್ನು ಇಷ್ಟು ವರ್ಷ ನಾನು ಅಂತ ಅದು ಮೈಂಡ್ ಸೆಟ್. ಅದೆಲ್ಲ ಅಮರತ್ವ ಅನ್ನೋದೊಂದು ಇದೆ ಅನ್ನೋ ಸಬ್ಜೆಕ್ಟ್ ನನಗೂ ಗೊತ್ತಿರಲಿಲ್ಲ. ಆಕ್ಚುಲಿ ತುಂಬಾ ಜನ ನಮ್ಗೆ ಯಾರು ಗೊತ್ತಿರಲಿಲ್ಲ. ಒಳ್ಳೆ ವಿಷಯದ ಬಗ್ಗೆ ತಿಳಿಸಿದ್ರಿ. ಇದಿನ್ನೂ ಕ್ಯೂರಿಯಾಸಿಟಿ ಆಗೈತೆ. ಅಮರತ್ವ ಓಕೆ, ರೋಡ್ ಇದೆ ಓಕೆ, ಹೆಂಗ್ ಬೇಕಂಗ್ ಓಡ್ಸಂಗಿಲ್ಲ, ಟ್ರಾಫಿಕ್ ರೂಲ್ಸ್ ಪಾಲಿಸ್ಬೇಕು, ಹಂಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳಿದ್ರೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಅನ್ನೋದು ನಮ್ಗೆಲ್ರಿಗೂ ತುಂಬಾ ಕ್ಯೂರಿಯಾಸಿಟಿ ಇದೆ ಗುರುಗಳೇ. ಥ್ಯಾಂಕ್ ಯು. ಇದ್ರ ಬಗ್ಗೆ ಯಾರಾದ್ರೂ ಕ್ವಶನ್ ಇದ್ರೆ ಕೇಳ್ಬೋದು. ಇದ್ರ ಬಗ್ಗೆ ಯಾರಾದ್ರೂ ಅಮರತ್ವದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಗುರುಗಳು ಅದ್ರ ಬಗ್ಗೆ ಕ್ಲಿಯರ್ ಮಾಡ್ತಾರೆ, ಅದನ್ನ ಹೇಳ್ಬೋದು. ಗುರುಗಳು, ಈಗ ನನಗೆ ಏನಂತ ಅಂದ್ರೆ, ಈಗ ಅಮರತ್ವ ಅನ್ನೋದಕ್ಕೆ ಈ ಪೂರ್ತಿ ಮುಗಿದ್ಮೇಲೆ ಕೇಳಿದ್ರು ಕ್ವಶನ್ಸ್ ಎಂದ ಅಂತ ಅನ್ಸ್ತು. ಯಾಕೆಂದ್ರೆ ನನಗೆ ಇನ್ನೂ ಅರ್ಧ ಬರ್ಧ ಅರ್ಥ ಆಗಿದೆ. ಈಗ ಅಮರತ್ವಕ್ಕೆ ನೀವು ನಿದ್ರೆ ಬಗ್ಗೆ ಹೇಳಿದ್ರಿ, ಧ್ಯಾನದಲ್ಲಿದ್ದಾಗ ಹೇಳಿದ್ರಿ, ನಾವ್ ಹೆಂಗಿರ್ತೀವಿ, ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಯಾವ ತರ ಇಟ್ಟು ಅದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಎಕ್ಸ್ಪೆನ್ಸ್ ಸ್ವಲ್ಪ ಅರ್ಥ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕೇಳ್ಬೇಕು ಅನಿಸ್ತು. ಈಗ ಗೌರಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೇಳಿ ಮೇಡಮ್, 1 ನಿಮಿಷದಲ್ಲಿ. ಗೌರಿ ಅವರು. ಓಕೆ, ನಮಸ್ತೆ. ನಿನ್ನೆ ಒಂದು ಇದು ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ನೋಡಿದೆ. ಏನಂತ ಹೇಳಿದ್ರೆ, ಅದು ಮೈಕಲ್ ಜಾಕ್ಸನ್ ಇದಾರಲ್ಲ, ಅವನು ನಾನು ಮಿನಿಮಮ್ 150 ವರ್ಷ ಬದುಕ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಾನಂತೆ. ಅಂದ್ರೆ ಅವನ ಬಳಿ ಯಾವಾಗ್ಲೂ ಸದಾ ಒಂದು 5-6 ಜನ ಡಾಕ್ಟರ್ಸ್, ಎಕ್ಸ್ಪರ್ಟ್ಸ್, ಎಲ್ಲಾ ವಿಷಯದಲ್ಲಿ ಎಕ್ಸ್ಪರ್ಟ್ಸ್ ಇರೋ ಡಾಕ್ಟರ್ಸ್ ನೇಮಿಸ್ಕೋತಾರಂತೆ, ನರ್ಸ್ಗಳು ಇರ್ತಾರಂತೆ, ಮತ್ತೆ ಫುಡ್ ಡೈಟಿಷಿಯನ್ಸ್ ಇರ್ತಾರಂತೆ, ಮತ್ತೆ ಈವನ್ ಆಕ್ಸಿಜನ್ ಸಿಲಿಂಡರ್ ಕೂಡ ತಂದಿಟ್ಕೊಳ್ತಾನಂತೆ. ಅಷ್ಟು ಎಲ್ಲ ಪ್ರಿಪರೇಷನ್ ಮಾಡಿ ಎಕ್ಸರ್ಸೈಸ್ ಮಾಡಿ ಎಲ್ಲ ಮಾಡ್ತಿರ್ತಾರಂತೆ. ಸೊ ಅವನ್ಗೆ ಮಿನಿಮಮ್ 150 ವರ್ಷ ಬದುಕ್ಬೇಕು. ಆದ್ರೆ ಅವ್ನ 50 ವರ್ಷಕ್ಕೆ ಸುತ್ತೋಗ್ಬಿಡ್ತಾನೆ. ಸೊ ಅವಾಗ ನನ್ಗೆ ಹೇಳೋದು ಅಂತ ಹೇಳಿದ್ರೆ, ಮೊದ್ಲೇ ಆಗಿದ್ರೆ ನಾನು ಈಗ ಭೌತಿಕ ಅಮರತ್ವ ಈ ಜ್ಞಾನವನ್ನ ಪಡ್ಕೊಳಕ್ ಮುಂಚೆ ಆಗಿದ್ರೆ, ಸೊ ನಾನೆಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದ್ರೆ, ನಾವೊಂದು ಬಗೆದಿರ ದೈವ ಒಂದು ಬಗೆತು ಅಂತ ಹೇಳುವಾಗ ನಮ್ಮ ಇಚ್ಛೆ ಏನು ನಡೆಯಲ್ಲ, ದೈವ ಇಚ್ಛೆ ನಡೀತು ಅಂತ ಅನ್ಕೊಳ್ತಾ ಇದ್ದೆ. ಇವಾಗ ನನ್ಗೆ ಫಿಸಿಕಲ್ ಇಮಾರ್ಟಿಲಿಟಿ ಬಗ್ಗೆ ಜ್ಞಾನ ಪಡ್ಕೊಂಡ್ಮೇಲೆ ಏನಂತ ಅನಿಸ್ತು ಅಂತ ಹೇಳಿದ್ರೆ, ಈಗ ಮೈಕಲ್ ಜಾಕ್ಸನ್ ಅಷ್ಟೆಲ್ಲ ತಯಾರಿ ಮಾಡ್ಕೊಡುವಾಗ ಸದಾ ಸಾವಿನ ಬಗ್ಗೆನೇ ಯೋಚಿಸ್ತಿದ್ದ ಅಂತ ನನ್ಗೆ ಅನ್ನಿಸ್ತು. ಬಹುಶಃ ಅದಕ್ಕೆ ಅವನು ಅಷ್ಟು ಬೇಗ ಸತ್ನ ಅಂತ ಆತರ ನನಗೆ ಒಂದು ಆಲೋಚನೆ ಬಂತು ಗುರುಗಳೇ. ಇದು ಹೇಗೆ ಅರ್ಥ ಮಾಡ್ಕೋಬೇಕು ನಾವು? ಖಂಡಿತ ಸತ್ಯ ಅದು, ನೀವ್ ಹೇಳಿದ ಸತ್ಯ. ಅವನು ಸಾವು ಬರ್ತದೆ ಅಂತ ಹೇಳ್ಬಿಟ್ಟು ಅವೆಲ್ಲ ಕಲ್ಪಿಸ್ಕೊಂಡಿದ್ದಾನೆ. ಬಟ್ ಅವನು ಏನಾದ್ರೂ ಶಕ್ತಿ ಬಗ್ಗೆ ಕೆಲಸ ಮಾಡಿದಾನ? ಅವನು ಕೆಲ್ಸ ಅಂದ್ರೆ ಶಕ್ತಿ ಬಗ್ಗೆ ಪುನರ್ನಿರ್ಮಾಣ ಮಾಡ್ಕೋಬೇಕು. ಈಗ ದೇಹವನ್ನು ನಿಲ್ಸ್ಕೋಬೇಕು ನೀವು, ಕರೆಕ್ಟ್. ದೇಹ ನಿಲ್ಸ್ಕೋಬೇಕಂದ್ರೆ ಶಕ್ತಿ ಬೇಕಲ್ಲ. ಶಕ್ತಿ ಇಲ್ಲದೆ ದೇಹ ನಿಂತ್ಕೊಳ್ಳಲ್ಲ ಈ ಭೂಮಿ ಮೇಲೆ. ನಾವು ಈ ಮಾನವ ದೇಹ ಶಕ್ತಿ ಸ್ವರೂಪ ಮೊದಲನೇದು. ಆ ಶಕ್ತಿ ಇಲ್ಲ ಅಂದ್ರೆ ದೇಹ ನಿಲಿಯಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಅದು ಗೊತ್ತಿಲ್ಲ. ಅವ್ರಿಗೇನು ಗೊತ್ತಾಗಿದೆ? ಭೌತಿಕವಾಗಿ ಆಹಾರ ತಿನ್ಬೇಕು, ಚೆನ್ನಾಗಿ ಮ್ಯೂಸಿಕ್ಕು, ಡ್ಯಾನ್ಸು, ಮತ್ತೆ ಸುತ್ತು ಡಾಕ್ಟರ್ಸ್ ಇರ್ತಾರೆ. ಡಾಕ್ಟರ್ಸ್ ಏನ್ ಕಾಪಾಡ್ತಾರೆ? ದೇಹದ ಮೇಲೆ ಏನಾದ್ರು ತೊಂದರೆ ಆಗದೆ ಕಾಪಾಡ್ತಾರೆ. ನೆಗಡಿ ಬಂದ್ರೆ, ಜ್ವರ ಬಂದ್ರೆ ಏನೋ ಸ್ವಲ್ಪ ಮದ್ದು ಕೊಡ್ತಾರೆ, ಸ್ವಲ್ಪ ಪರಿಹಾರ ಮಾಡ್ತಾರೆ ಅಷ್ಟೇ. ಆದ್ರೆ ಒಳಗಡೆ ಇರುವಂತ ಆಂತರಿಕ ಚೈತನ್ಯ, ಆ ಪ್ರಾಣಶಕ್ತಿ, ವಿಶ್ವಶಕ್ತಿನ ಕಾಪಾಡಕ್ ಅವ್ರ ಕೈಯಲ್ಲಿ ಆಗೋದಿಲ್ಲ. ಅದು ತಾನಂತ ಅವರೇ ಮಾಡ್ಕೋಬೇಕಾಗಿರೋದು. ಅಂತ ಪ್ರಕ್ರಿಯೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಬರ್ಬೇಕಾಗಿರೋದು ಇಂಡಿಯಾಗೆ. ಅಮೆರಿಕಾದಲ್ಲಿ ಇದ್ದು ನಾನು ಶಾಶ್ವತ ಬದುಕಿದ್ದೀನಿ ಅಂದ್ರೆ ಸಾಧ್ಯವಿಲ್ಲ. ಅವ್ರು ಬರ್ಬೇಕಾಗಿರೋದು ನಮ್ಮ ಇಂಡಿಯಾಗೆ ಬಂದು ಹಿಮಾಲಯಸ್ ಬಂದ್ರೆ ಇನ್ನೊಂದು 100 ವರ್ಷ ನಾವೇನೋ ಪ್ರಯತ್ನ ಮಾಡಿರ್ಬೋದು ಅಲ್ವಾ? ಗುರುಗಳೇ, ಮೇಡಮ್ 1 ನಿಮಿಷ. ಇದು ಹೆಂಗ ಅನಿಸ್ತು ಅಂದ್ರೆ ಗುರುಗಳೇ, ಈಗ ಎಲ್ರಿಗೂ ಇದು ಅನುಭವ ಆಗಿರುತ್ತೆ. ಒಂದ್ ಅನುಭವ ಶೇರ್ ಮಾಡಕ್ ಇಷ್ಟಪಡ್ತೀನಿ. ಸುಮ್ನೆ ಟ್ಯಾಬ್ಲೆಟ್ ತಂದಿಟ್ಟಿರ್ತೀವಿ, ತಲೆನೋವು ಬಂದ್ರೆ, ಜ್ವರ ಬಂದ್ರೆ ಇಲ್ಲಿ ಅಂತ. ಆ ಮಾತ್ರೆ ಇದ್ದಾಗೆಲ್ಲ ನಮ್ಗೆ ಏನೋ ಆಗಿರುತ್ತೆ ನೋಡಿ, ತಲೆನೋವು ಬಂದಿರುತ್ತೆ, ಟಕ್ಕನ್ ಟ್ಯಾಬ್ಲೆಟ್ ಹಾಕೋತೀವಿ. ಅದಿಲ್ಲ ಅಂದ್ರೆ ಏನು ಬಂದೇ ಇರಲ್ಲ. ಆಮೇಲೆ ಸೊಂಟ ನೋವು ಬಂದ್ರೆ ಸ್ಪ್ರೈಗಳು, ಮೂಗಳು ಅವೆಲ್ಲ ತಂದು ಇಟ್ಕೊಂಡಿದ್ವಿ. ವಿಕ್ಸು ಎಲ್ಲ ಯಾರ್ಯಾರು ಇಟ್ಕೊಂಡಿರ್ತಾರೆ ಅವ್ರು ಪಕ್ಕ ಡೈಲಿ ಹಚ್ಕೊಳ್ಳೋ ಅಭ್ಯಾಸ. ಅಂದ್ರೆ ನಮ್ ಸಬ್ ಕಾನ್ಸಿಯಸ್ ಮೈಂಡ್ ಇದಿದೆ, ಹಚ್ಕೋ ಅಂತ ವರ್ಕ್ ಮಾಡುತ್ತೆ. ಅದು ಕರೆಕ್ಟ್ ಗುರುಗಳೇ. ಅವನು ಸಾವು ಬರ್ಬೋದು ಅಂತ ಹಂಗೆ ಆತರ ಮೈಂಡ್ ಫೀಡ್ ಮಾಡಿರ್ಬೋದು. ನಂಗೆ ಆಯ್ತೇನೋ ಅಂತ ಅನಿಸ್ತು. ಥ್ಯಾಂಕ್ ಯು. ಆತರ ಫೀಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅಮರತ್ವ ಕಡೆ ಅಜ್ಜಿಗಲ್ಲೂ ಇಲ್ಲ ಅವ್ರ ಹತ್ರ. ಅಂದ್ರೆ ಅಮರತ್ವ ಕಡೆ ಸ್ಟೆಪ್ಸ್ ಅವ್ನು ಹಾಕಿಲ್ಲ. ಅಮರತ್ವಕ್ಕೆ ಏನೇನ್ ಬೇಕೋ ಅದು ಮಾಡಕ್ಕೂ ಅಮೆರಿಕಾದಲ್ಲಿ ಕೂತ್ಕೊಂಡ್ರೆ ಸಾಧ್ಯವಿಲ್ಲ. ಅಮೆರಿಕ ಎಲ್ಲಿದ್ರು, ಅವರು ಯಾವ ಕಂಟ್ರಿಯಲ್ಲಿ ಇದ್ರು ಗೊತ್ತಿಲ್ಲ, ಬಟ್ ಅಲ್ಲಿದ್ಕೊಂಡು ಪಾಶ್ಚಾತ್ಯ ದೇಶದಲ್ಲಿ ಇದ್ಕೊಂಡು ಅಮರತ್ವ ಕಡೆ ನಾನು ಹೆಜ್ಜೆಗೆ ಹಾಕ್ತೀನಿ ಅಂದ್ರೆ ಇಲ್ಲ, ಸಾಧ್ಯವೇ ಇಲ್ಲ. ನೀವು ಬರ್ಬೇಕಾಗಿರೋದು ಈ ಚೈತನ್ಯ ಜೊತೆಗೆ, ಪ್ರಾಣಶಕ್ತಿ ಜೊತೆಗೆ ಎಲ್ಲೆಲ್ಲಿ ಅವ್ರಿಗೆ ಬೆಳವಣಿಗೆ ಸಿಗತ್ತೋ ಅಲ್ಲಿ ಹೋಗ್ಬೇಕು ನಾವು.
ಆಮೇಲೆ ಅಮರತ್ವ ಗುರುಗಳೇ, ಈಗ ಎಲಾನ್ ಮಸ್ಕ್ ಅವರೆಲ್ಲ ಈಗ ಮೊನ್ನೆ ಒಂದು ಆರ್ಟಿಕಲ್ ಓದ್ದೆ ನಾನು, ಮತ್ತೆ ಟಿವಿಲೂ ಬಂದಿತ್ತು ಟಿವಿನಲ್ಲಿ. ಈ ಏಜ್ ನ ರಿವರ್ಸ್ ಮಾಡೋದ್ರ ಬಗ್ಗೆ ರಿಸರ್ಚ್ ಗಳು ಕೂಡ ನಡೀತಾ ಇದೆ ಅಂತ ಗುರುಗಳೇ. ಹೌದು, ಇದೆ ನಾವೀಗ ಹೇಳ್ತಾ ಇರೋದು ಅಮರತ್ವ ಅಂದ್ರೆ ಏಜ್ ರಿವರ್ಸೇ. ಹಾ. ಏಜ್ ರಿವರ್ಸಲ್ ಅಂದ್ರೆ ಏಜ್ ರಿವರ್ಸಲ್ ಆದ್ರೆ ಅಮರತ್ವ ಕಡೆ ನಾವು ಹೋಗಕ್ ಸಾಧ್ಯವಾಗತ್ತೆ. ಏಜ್ ರಿವರ್ಸ್ ಅಂದ್ರೆ ಏನು? ನನಗೂ 70 ವರ್ಷ ಅಂದ್ರೆ ಮೊದಲನೇದು ಮನಸ್ಸು 20 ವರ್ಷ ತರ ತಯಾರು ಮಾಡ್ಕೋಬಹುದು ಧ್ಯಾನದಿಂದ. ಹೌದು, ಸಾಧ್ಯ. ಅದೇ ರೀತಿಯಲ್ಲಿ 70 ವರ್ಷ ದೇಹವನ್ನು ಅಲ್ಲಿರುವಂತ ಎಲ್ಲಾ ಸೆಲ್ಸ್ ಅಂದ್ರೆ ನಮ್ಮ ಒಳಗಡೆ ಇರುವಂತ ಈ ಜೀವ ಕಣಗಳು ಏನಿದೆಯೋ, ನಮ್ಮಲ್ಲಿರುವಂತ ಈಗಾಗಲೇ ಪ್ರೋಗ್ರಾಮ್ ಮಾಡ್ಕೊಂಡಿದೀವಲ್ಲ, ನಾನು ಮುದುಕ ಆಗ್ತೀನಿ, ಅಲ್ಲಿ ಉದುರೋಗುತ್ತೆ, ಕೂದಲು ಬೆಲ್ಲಿ ತರ ತಯಾರಾಗತ್ತೆ, ಗ್ರೇ ಆಗತ್ತೆ, ವೈಟ್ ಆಗತ್ತೆ, ಈ ರೀತಿಯಲ್ಲಿ ಅನೇಕ ವಿಷಯಗಳು ನಾವು ಈಗಾಗಲೇ ಸ್ಟೋರ್ ಮಾಡ್ಕೊಂಡಿದ್ವಿ. ಇವೆಲ್ಲ ನಾವು ಅದೆಲ್ಲ ನೆರ್ಕೊಂಡು ಅಂದ್ರೆ ಅದೆಲ್ಲ ಪೂರ್ತಿ ಅದೆಲ್ಲ ಡಿಪ್ರೋಗ್ರಾಮ್ ಮಾಡಿಕೊಂಡು, ಓಕೆ, ಆ ರೀತಿಯಲ್ಲಿ ನಮ್ಮ ಈ ಮಾನಸಿಕದಲ್ಲಿ ಪರಿವರ್ತನೆ ತಂದ್ಕೊಂಡು ಬಂದ್ರೆ ಮತ್ತೆ ನಮ್ಮ ಒಳಗಿರುವಂತ ಈ ಜೀವ ಕಣಗಳು ಏನಿದೆಯೋ ಆ ಜೀವ ಕಣಗಳು ಪುನರ್ನಿರ್ಮಾಣ ಮಾಡ್ಕೊಂಡು ಯವನವಾಗಿ ತಯಾರಾಗತ್ತೆ. ಈ ಜೀವ ಕಣಗಳು ಯಾವಾಗ ಯವನವಾಗಿ ತಯಾರಾಗತ್ತೋ ಕೂದಲು ಮತ್ತೆ ಬ್ಲ್ಯಾಕ್ ಆಗೋದು, ಅಂದ್ರೆ ಉದುರೋಗಿರೋಂಥ ಹಲ್ಲುಗಳು ಒಂದು 78 ಇಯರ್ಸ್ ಆಗಿದೆ ಅಂತ ಇಟ್ಕೊಳ್ಳಿ, ಆ ಉದುರೋಗಿರೋಂಥ ಹಲ್ಲುಗಳು ಮತ್ತೆ ವಾಪಸ್ ಬರೋದು, ಇದೆಲ್ಲ ಆಗ್ತವೆ, ಸಾಧ್ಯವಾಗಿದೆ. ಈಗಾಗಲೇ ನಾವು ಹಿಮಾಲಯದಲ್ಲಿ ಅನೇಕ ಯೋಗಗಳು ನಾವು ಈಗಾಗಲೇ ನೋಡಿದ್ವಿ, ಈ ರೀತಿಯಲ್ಲಿ ಆಗಿದಕ್ಕೋಸ್ಕರ ಅವರು ಏಜ್ ರಿವರ್ಸಲ್ ಆಗಿ ಮತ್ತೆ 100 ವರ್ಷ, ಅದಾದ್ಮೇಲೆ ಮತ್ತೆ 100 ವರ್ಷ, ಸ್ವಲ್ಪ ಮಾಸ್ಟರ್ಸ್ ಏನ್ ಮಾಡಿದ್ದಾರೆ, ಪರಕಾಯ ಪ್ರವೇಶ ಮಾಡ್ಕೊಂತ ಸತ್ತೋಗಿರೋದು ಸೆವನ್ ತಗೊಂಡು ಬಂದು ಅವರು ಅದರಲ್ಲೂ ಪ್ರವೇಶ ಮಾಡಿ, ಈಗ ಯಾರೋ ಯೌವನದ ವಯಸ್ಸಲ್ಲಿ ಒಂದು ಸತ್ತೋಗಿರ್ತಾನೆ, ಒಂದು ಉದಾಹರಣೆ ನಾನು ಹಿಂದಿನ ತರಗತಿಯಲ್ಲಿ ಹೇಳ್ತಾ ಇದ್ದೆ. ಓಕೆ, ಸೊ ಆ ರೀತಿಯಲ್ಲಿ ಯವನ ದೇಹದಲ್ಲಿ ಇವನು ಮುದುಕ ಆಗಿರ್ತಾನೆ, 70-80 ವರ್ಷ, ಈ ಶರೀರವನ್ನು ಬಿಟ್ಬಿಡ್ತಾನೆ. ಅಂದ್ರೆ ಜೀವಂತವಾಗಿರುವಾಗನೇ ಏನ್ ಮಾಡ್ತಾನೆ, ಇವನು ಆತ್ಮವನ್ನು ತಗೊಂಡು ಅವನ ಇನ್ನೊಬ್ಬರ ಸತ್ತೋಗಿರುವಂತ ಯವನ ಶರೀರವೊಳಗೆ ಎಂಟರ್ ಆಗಿ ಅವನು ಮತ್ತೆ ಇನ್ನೊಂದು 70 ವರ್ಷ ಬದುಕ್ತಾನೆ. ಈ ರೀತಿಯಲ್ಲಿ ಅನೇಕ ವರ್ಷಗಳು ಬದುಕಿರುವಂತ ಈ ಪರಕಾಯ ಪ್ರವೇಶವೂ ಇದೆ. ಒಂದು ಕಡೆ ಆ ಜ್ಞಾನವೂ ಇದೆ, ಒಂದು ಕಡೆ ಅದು ಸಾಧ್ಯವೇನೆ, ಇನ್ನೊಂದು ಕಡೆ ಇದೇ ದೇಹದಲ್ಲಿ ಯಾವಾಗ್ಲೂ ಈಗ ನಾನೇ ಹೇಳ್ತಾ ಇದ್ದಿಲ್ಲ, ಮುಂದಿನ ತರಗತಿಯಲ್ಲಿ ಇರುವಂತ ಅಂಶಗಳು ಈ ಪುನರ್ನಿರ್ಮಾಣಕ್ಕೆ, ಪುನರ್ಚೈತನ್ಯಕ್ಕೆ ಮತ್ತೆ ಈ ಚಿರಂಜೀವತ್ವ ಕಡೆ ನಾವು ಹೆಜ್ಜೆಗಳು ಹಾಕ್ಬೇಕಂದ್ರೆ ಆ ಅಂಶಗಳು ನಾವು ಪಾಲನೆ ಮಾಡ್ತಾ ಹೋದ್ರೆ ನಮ್ಮಲ್ಲಿ ನಾವೇ ನಮ್ಮ ಕಣಗಳನ್ನೇ, ನಮ್ಮ ಜೀವ ಕಣಗಳನ್ನೇ ಪುನಃ 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 ಯೌವನವಾಗಿ ತಯಾರು ಮಾಡ್ಕೊಂಥದ್ದು. ಅಂದ್ರೆ ಈಗ ಜೀವ ಕಣಗಳಿಂದ ನಮಗೂ ಮುದುಕ ಬರೋದು, ಅಂದ್ರೆ ಈ ಮುದುಕದು ತತ್ವ ಲಕ್ಷಣಗಳು ಎಲ್ಲ ಬರೋದು ಯಾಕೆ ಅಂದ್ರೆ ನಮ್ಮ ಒಳಗಡೆ ಜೀವ ಕಣಗಳು ಅವಿ ಕ್ಷೀಣಿಸ್ತವೆ, ಮತ್ತೆ ಅದಕ್ಕೆ ಏಜ್ ಆಗತ್ತೆ. ಯಾಕಂದ್ರೆ ನಮ್ಮ ಮೈಂಡ್ ಒಳಗಡೆ ಆ ರೀತಿಯಲ್ಲಿ ನಾವು ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ. ಅದು 7 ವರ್ಷಕ್ಕೆ ಒಂದ್ಸರಿ ಪುನರ್ನಿರ್ಮಾಣ ಮಾಡ್ಕೊಂತದೆ ಅಂತ ನಮ್ಗೆ ನಂಬಿಕೆ ಇಲ್ಲ. ಆ ಜ್ಞಾನ ಯಾರು ತುಂಬಿಲ್ಲ. ನಾವು ಸಣ್ಣ ವಯಸ್ಸಿಂದ, ಚಿಕ್ಕ ವಯಸ್ಸಿಂದ ಯಾರು ತುಂಬಿದ್ದಾರೆ ಆ ಜ್ಞಾನ? ಆ ರೀತಿಯಲ್ಲಿ ಯಾರು ತುಂಬಿಲ್ಲ. ಈಗ ನಿಮ್ಮ ಗ್ರ್ಯಾಂಡ್ ಫಾದರ್ ಸತ್ತೋಯ್ತು, ನಿಮ್ಮ ಗ್ರ್ಯಾಂಡ್ ಮದರ್ ಸತ್ತೋಯ್ತು, ನಿಮ್ಮ ಇವ್ರು ಸತ್ತೋದು, ಅವ್ರು ಸತ್ತೋದು, ಈ ರೀತಿಯಲ್ಲೇ ಪ್ರೋಗ್ರಾಮ್ ಮಾಡ್ಕೊಂತ ಬಂದಿದ್ವಿ ಅಲ್ವಾ? ಅವಾಗ ನಮ್ಮಲ್ಲಿ ಆಗ್ತಾ ಇರೋಂಥ ಪ್ರಕ್ರಿಯೆಗಳೇ ನಮ್ಗೆ ಗೊತ್ತಿಲ್ಲ. ಈ ಭೌತಿಕ ದೇಹ ಬಗ್ಗೆ ನಮ್ಗೆ ಪೂರ್ತಿ ಜ್ಞಾನ ಇಲ್ಲ ಅಂತಾನೆ ಹೇಳ್ಬೋದು. ಏನು ಭೌತಿಕ ಜ್ಞಾನ ಅಂದ್ರೆ ನಮ್ಮಲ್ಲಿರುವಂತ ಪ್ರತಿ ಜೀವಕನ 7 ವರ್ಷಕ್ಕೆ ಒಂದ್ಸರಿ ಪೂರ್ತಿ ಹೊಸ ಶರೀರ ಬರ್ತದೆ ಅಂತ ಭೌತಿಕ ಶಾಸ್ತ್ರವೇತ್ತಲೇ ಹೇಳ್ತಾ ಇದ್ದಾರೆ. ಆದ್ರೂ ನಂಬಿಕೆ ಇಲ್ಲ. ಓಕೆ, ಅದು ಮಾಡ್ಕೊಂಡಕ್ಕೆ ಏನಂದ್ರೆ ನಿತ್ಯವಾದ ಅಂದ್ರೆ ದಿನನಿತ್ಯ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಶಕ್ತಿಯನ್ನು ನಾವು ಕಾಪಾಡ್ಕೋಬೇಕು. ನಮ್ಮ ಪ್ರಾಣ ಶಕ್ತಿ ನಾವು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಂಡ್ರೆ ಈ ಪುನರ್ನಿರ್ಮಾಣ ಚೆನ್ನಾಗಾಗ್ತದೆ. ಭೌತಿಕ ದೇಹವನ್ನು ಚಿರಂಜೀವಿತ್ವ ಕಡೆ ನಾವು ತಗೊಂಡು ಹೋಗ್ಬೋದು. ಓಕೆ, ಸೂಪರ್ ಗುರುಗಳೇ, ತುಂಬಾ ಅದ್ಭುತವಾದ ವಿಷಯ. ಪ್ರಾಣಶಕ್ತಿಯನ್ನ ಕಾಪಾಡ್ಕೊಳ್ಳೋದ್ರಿಂದ ನಾವು ಚೆನ್ನಾಗಿರ್ತೀವಿ. ಓಕೆ, ಬಸವರಾಜ್ ಅವರು, ಗೌರಿ ಅವ್ರು ಇನ್ನೂ ಕ್ವಶನ್ ಇದೆಯಾ? ಕೇಳಿಸ್ತಾ ಇಲ್ಲಮ್ಮ. ಹೇಳಿ ಮೇಡಮ್. ಹಾ, ಹೇಳಿ ಮೇಡಮ್. ಕ್ಲಾರಿಟಿ ಇಲ್ಲ ಮೇಡಮ್, ಕ್ಲಾರಿಟಿ ಇಲ್ಲ. ಒಂದ್ ಕಡೆ ನಿಂತ್ಕೊಂಡು ನೋಡೋಣ ಮಾಡಿ ಮೇಡಮ್. ಈಗ ಕೇಳಿಸ್ತಿದ್ಯಾ? ಹಾ, ಹೇಳಿ. ಅದೇ ನಾನೇನ್ ಹೇಳಕ್ ಹೊರಟೆ ಅಂತ ಹೇಳಿದ್ರೆ, ನಾವೇನು ಯಾತ್ರ ಬಗ್ಗೆ ಸದಾ ಚಿಂತಿಸ್ತೀವಿ ಅದೇ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ನಾನು ಒಂದು ಉದಾಹರಣೆ ಹೇಳ್ತೀನಿ. ಇದು ನಿಜವಾಗಿ ನಡೆದಿರೋದು. ನಮ್ಮ ಹಳ್ಳಿಯಲ್ಲಿ ವ್ಯಕ್ತಿ ಇದ್ರು, ಅವರು ಅನ್ಎಜುಕೇಟೆಡ್ ಆಕ್ಚುಲಿ. ಹಸು ಕುರಿ ಸಾಕೊಂಡು ಗದ್ದೆ ಕೆಲಸ ಮಾಡ್ಕೊಂಡಿರ್ತಾ ಇದ್ರು. ಅವ್ರಿಗೆ ವೆಹಿಕಲ್ ಬಗ್ಗೆ ಎಷ್ಟು ಭಯ ಇತ್ತು ಅಂತ ಹೇಳಿದ್ರೆ, ನಾನು ಸೈಕಲ್ ಕೂಡ ಹತ್ತಿದ್ರು ಕೂಡ, ಮತ್ತೆ ಯಾವ್ದೇ ವೆಹಿಕಲ್ ಹತ್ತಿದ್ರು ಕೂಡ ನಾನು ಸತ್ತೋಗ್ಬಿಡ್ತೀನಿ, ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಅವ್ರು ಚಿಕ್ಕ ವಯಸ್ಸಿಂದ ಭಯ ಬಂದ್ಬಿಟ್ಟು ಅವ್ರು ಸುಮಾರು ಒಂದು 30-35 ವರ್ಷದ ತನಕ ವೆಹಿಕಲ್ ಹತ್ತಿರ್ಲಿಲ್ಲ. ಸೊ ಒಂದಿನ ಯಾರೋ ಹೇಳಿದ್ರು ಅವ್ರಿಗೆ, ಇಲ್ಲ ಯಾವ್ದೋ ಮದ್ವೆಗ್ ಬಸ್ ಹೋಗ್ತಾ ಇದೆ, ನಿಮ್ಗೆ ಏನಾಗಲ್ಲ, ಬಾಬಾ ನಾವೆಲ್ಲ ಇದೀವಿ, ಇವತ್ತು ಒಪ್ಪು ಅಂತ ತುಂಬಾ ಒಪ್ಸಿ ಕರ್ಕೊಂಡು ಹೋದ್ರು ಅವ್ರನ್ನ. ಅವತ್ ಆಕ್ಸಿಡೆಂಟ್ ಆಯ್ತು, ಮತ್ತೆ ಡೆತ್ ಆಗಿದ್ದು ಅವ್ರ ಒಬ್ಬರ್ಗೇನೆ. ಸೊ ಇದು ನಿಜವಾಗಿ ಸೊ ಅವಾಗ ನನ್ಗೆ ಅನ್ಸಿದ್ದು ಏನಂತ ಹೇಳಿದ್ರೆ, ನಾವ್ ಯಾವ್ದ್ರ ಬಗ್ಗೆ ಹಾಗೆ ಭಯ ಅದನ್ನ ಮತ್ತೆ ಮತ್ತೆ ಚಿಂತಿಸ್ತೀವಿ, ಅದು ಗಟ್ಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನನಗೆ ಅನ್ನಿಸ್ತು. ಖಂಡಿತ
ಎಸ್ ಮೇಡಮ್, ಸೂಪರ್ ಸತ್ಯ. ಎರಡು ಒಳ್ಳೆ ಮಾಹಿತಿಯನ್ನ ನೀಡಿದ್ರಿ ಮೇಡಮ್. ಸೂಪರ್ ಸೂಪರ್. ಆಮೇಲೆ ಮೇಡಮ್ ನಾವು ಧ್ಯಾನಿ ಆಗ್ಬೇಕು, ನಾನು ಒಳ್ಳೆಯವನಾಗ್ಬೇಕು ಅಂತ ಹೊರಟಾಗ ಒಳ್ಳೆಯ ಸವಾಸನೆ ಸಿಗುತ್ತೆ ನೋಡಿ. ಕಳ್ಳರುಗಳಿಗೆ ಕಳ್ಳರೇ ಫ್ರೆಂಡ್ ಆಗ್ತಾರೆ. ಅಬ್ಸರ್ವ್ ಮಾಡಿದಿರಿ ನೀವು? ಹಂಗೆ ಅದು ನಾವೇನ್ ಹುಡುಕ್ತಿವಿ, ರೂಸೋ ಒಂದ್ ಮಾತು ಹೇಳ್ತಾರೆ, ನಾವೇನ್ ಹುಡುಕ್ತಾ ಇರ್ತೀವೋ ಅದು ನಮ್ಮನ್ನ ಹುಡುಕ್ತಾ ಇರತ್ತಂತೆ. ಹಂಗ ನಾವ್ ಕನೆಕ್ಟ್ ಆಗ್ತೀವಿ ಅಂತ ನನಗೂ ಅನಿಸ್ತು. ಥ್ಯಾಂಕ್ ಯು ಮೇಡಮ್. ನಂದ ಮೇಡಮ್. ಥ್ಯಾಂಕ್ ಯು ಗುರುಗಳೇ. ಬಸವರಾಜ್, ನಮಸ್ಕಾರ ಗುರುಗಳೇ. ನಮಸ್ಕಾರ. ನೋಡಿ, ಸಾವು ಖಚಿತವಾಗಿರೋದು, ಅದನ್ನು ಬಿಟ್ಟೇ ಬಿಡ್ಬೇಕು, ಅದನ್ನು ಸ್ವಾಗತಿಸ್ಬೇಕು ಯಾವಾಗೂ. ಅದನ್ನೇ ನಾವು ಸಾವು ಬರುತ್ತೆ ಅನ್ಕೊಂಡ್ರೆ ನಾವು ಮಾಡೋ ಕೆಲಸಗಳು ಮಾಡಕ್ಕಾಗೋದಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ನಮ್ ಲೈಫ್ ಸ್ಟೈಲ್ಗಳು ಚೇಂಜ್ ಮಾಡ್ಕೋಬಾರ್ದು. ನಮ್ ಲೈಫ್ ಸ್ಟೈಲ್ ಅಂತಂದ್ರೆ ನೋಡಿ, ಈಗ ಮೈಕಲ್ ಜಾಕ್ಸನ್ ಒಂದು ವಿಷಯ ಅಂದ್ರೆ ಅವ್ರು ಬ್ಲ್ಯಾಕ್ ಆಗಿದ್ರು ಮೊದಲು. ಆಮೇಲೆ ಅವರು ದುಡ್ಡು ಬರ್ತಾ 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 ಅವರು ಏನ್ ಮಾಡಿದ್ರು, ಒಂಥರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳಕ್ಕೆ ಫುಲ್ ಸ್ಕಿನ್ನೇ ಚೇಂಜ್ ಮಾಡ್ಕೊಂಡ್ರು. ಅವಾಗ ನಾವು ಅಪೋಸಿಟ್ ಟು ನೇಚರ್, ನಾವು ನೇಚರ್ ಅನ್ನು ಅಪೋಸಿಟ್ ಆಗಿ ಹೋಗಿದ್ವಿ. ಬಟ್ ಅವ್ರ ಅಪೋಸಿಟ್ ಆಗಿ ನೇಚರ್ಗೆ ಹೋದ್ರು. ಆಮೇಲೆ ಇನ್ನೊಂದು ಏನಾಯ್ತು, ಅವರಿಗೆ ಧ್ಯಾನ ಅನ್ನೋದಿಲ್ಲ, ಸ್ಪಿರಿಚುಯಾಲಿಟಿ ಅನ್ನೋದಿರ್ಲಿಲ್ಲ. ಓನ್ಲಿ ಏನಂತಂದ್ರೆ ಲೈಫ್ ಸ್ಟೈಲ್, ಅದು ಡ್ಯಾನ್ಸ್ ಮಾಡ್ಬೇಕು, ಇದು ಅವ್ರ ಬಲ್ಲಿ ಇನ್ನೊಂದು ಚಟಗಳಂತಿತ್ತು, ಬೇರೆ ಬೇರೆ ಚಟಗಳಿತ್ತು. ಡ್ರಗ್ಸ್ ಆಗಲಿ, ಚೈಲ್ಡ್ ಸೆಕ್ಷುವಲ್ ಹ್ಯಾಬಿಟ್ಸ್ ಆಗ್ಲಿ, ಅವೆಲ್ಲ ತುಂಬಾ ಇತ್ತು. ಅದರಿಂದ ಏನಾಯ್ತು, ಅವರಲ್ಲಿರುವ ಆತ್ಮಸ್ಥೈರ್ಯವನ್ನು ಇನ್ನೂ ಕುಗ್ಗೋಯ್ತು. ಅದರಿಂದ ಏನಾಗುತ್ತೆ ನಮ್ಮ ಲೈಫ್ ಸ್ಟೈಲ್, ನಾನು ಇನ್ನೊಂದು ಹೇಳೋದನ್ನು ನಮ್ಮ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ, ನಮಗೆ ಭಗವಂತ ಕೊಟ್ಟಿರುವ ಶರೀರವನ್ನು ಹಾಗೆ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಅದಕ್ಕೆ ನಾವು ಸ್ನೋ ಹಚ್ಕೋತೀವಿ, ಪೌಡರ್ ಹಚ್ಕೋತೀವಿ, ಇಲ್ದೆಲ್ಲ ಕಾಸ್ಟ್ಲಿ ಸೋಪ್ ಹಚ್ಕೋತೀವಿ, ಅವೆಲ್ಲ ತುಂಬಾ ತೊಂದರೆಗಳಿಗೆ ಅನುಭವಿಸ್ಬೇಕಾಗುತ್ತೆ. ನಾನು ಒಬ್ಬೊಬ್ಬರ ಮನೆಯಲ್ಲಿ ಹೋದಾಗ ನೋಡ್ತೀನಿ, ಅವರು ಟೇಬಲ್ ತುಂಬಾ ಎಲ್ಲ ಕ್ರೀಮ್ಸ್ ಅದು ಇದು ಇರುತ್ತೆ, ಅದೆಲ್ಲ ತುಂಬಾ ಎಫೆಕ್ಟಿವ್ ಆಗಿದೆ. ಜಾನ್ಸನ್ ಬೇಬಿ ಪೌಡರ್ ಲಾಸ್ಟ್ ಟೈಮ್ ಒಂದೇನು ಕ್ಯಾನ್ಸರ್ ಪ್ರಾಬ್ಲಮ್ ಆಗಿ ದೊಡ್ಡ ಕೇಸ್ ಆಗಿತ್ತು. ಅದಕ್ಕೋಸ್ಕರ ಆದಷ್ಟು ಮನೆ ಮದ್ದುಗಳು. ವಾಯ್ಸ್ ಬ್ರೇಕ್ ಆಗಿದೆ. ವಾಯ್ಸ್ ಬ್ರೇಕ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ. ಥ್ಯಾಂಕ್ ಯು. ನಂದ ಮೇಡಮ್. ತೊಳಿ. ಮಾತಾಡಿ ಮೇಡಮ್ ಮಾತಾಡಿ. ನಂದ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಂದ ಮೇಡಮ್. ನಮಸ್ತೆ ಗುರುಜಿ. ಅದೇ ಗುರುಜಿ, ಈಗ ಚಿರಂಜೀವತ್ವದ ಬಗ್ಗೆ ಹೇಳಿದ್ರಲ್ಲ ಗುರುಜಿ, ನಾನು ಚಿಕ್ಕವಳಿದ್ದಾಗ ನೋಡ್ತಿದ್ದೆ. ಅಂದ್ರೆ ಕನಸುಗಳ ಬಗ್ಗೆ ಹೇಳಿದ್ರು ಗುರುಜಿ. ನಾವು ಚಿಕ್ಕವರಿದ್ದಾಗ ಒಂದ್ ಕನಸು ಬಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ನಾವು. ಅಂದ್ರೆ ಹಿರಿಯರು ಹೇಳ್ತಿದ್ರು, ಈ ರೀತಿ ಕನಸು ಬಿದ್ರೆ ಏನ್ ಅದ್ರ ಸೂಚನೆ, ಅದೇನಾಗುತ್ತೆ ಮುಂದೆ ಅಂತ ಅನ್ನೋದು. ಈಗ ಅದು ಕನಸು ಬೀಳೋದು ಕಡಿಮೆ ಆಗಿದೆ ಗುರುಜಿ. ಅಂದ್ರೆ ನಿದ್ದೆನ ಕಡಿಮೆ ಆಗಿದೆಯಲ್ಲ, ಅದಕ್ಕೆ ಕನಸು ಅದ ಆಗುದಿಲ್ಲ ಅಂತ. ಅಂದ್ರೆ ನಮಗೆ ಒಂದು ಹಾವು ಬಂದ್ರೆ ಏನು ಅದ್ರದ್ದು ಅರ್ಥ, ಮತ್ತೆ ಹಿಂಗ ಅರಮನೆ ಬಂದ್ರೆ ಏನ್ ಅರ್ಥ ಅಂತ ನಮಗ ಹಿರಿಯರು ಅದ್ರದ್ದು ವಿವರಣೆ ಕೊಡ್ತಾ ಇದ್ರು ಗುರುಜಿ. ನಂತರ ನಮ್ ಜೀನ್ಸ್ ಅಂದ್ರೆ ಹೇಳ್ಬೇಕಂದ್ರೆ ನಮ್ಮ ಅಜ್ಜಿಯ ತಾಯಿ 105 ವರ್ಷ ಬದುಕಿದ್ದವರು ಒಂದಿನ ಹಾಸ್ಪಿಟ್ಲ್ ಹೋಗಿಲ್ಲ ಗುರುಜಿ. ಅದಕ್ಕೆ ಆಸ್ಪತ್ರೆಗೆ ನಾವು ಈಗ ನಮ್ ಫಾದರ್ ಮದರ್ ಕರ್ಕೊಂಡ್ ಹೋದಾಗ ಡಾಕ್ಟರ್ ಏನಿದ್ರು, ನಿಮ್ ಜೀನ್ಸ್ ಸ್ಟ್ರಾಂಗ್ ಇದೆ, ನೀವು ಆಸ್ಪತ್ರೆಗೆ ಬರಬೇಡ್ರಿ, ಕರ್ಕೊಂಡ್ ಬರ್ಬೇಡ್ರಿ, ನಮ್ಗ ಅವ್ರ ಕಡೆಯಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಮದ್ದಿಲ್ಲ ನಮ್ಗ ಅಂತಂದ್ರು ಗುರುಜಿ ಅವರು. ಆವಾಗ ಡಾಕ್ಟರ್ ಹೇಳಿದ್ದು, ಈಗ ಅವ್ರದ್ದು ನಾವು ಏನು ಫುಡ್ ಚೇಂಜ್ ಮಾಡಿದ್ವಿ, ಮನೆಯಲ್ಲಿ ಚೇಂಜ್ ಮಾಡಿದ್ವಿ, ಲಿಕ್ವಿಡ್ ಜಾಸ್ತಿ ಕೊಡ್ತಾ ಹೋದ್ವಿ. ಈಗ ಅಂದ್ರೆ ಅವಾಗ ಅನ್ಕೋತೇನೆ ಗುರುಜಿ. ಆಮೇಲೆ ಈಗ ಪಿರಾಮಿಡ್ ಬಳಸ್ತಾ ಇರೋದ್ರಿಂದ ಅವ್ರ ಸೈಟ್ ಇಂಪ್ರೂವ್ ಆಗ್ತಾ ಇದೆ ಗುರುಜಿ. ಅಂದ್ರೆ ಪಿರಾಮಿಡ್ ಇದು ಬೆಲ್ಟ್, ಕಣ್ಣಿನ ಬೆಲ್ಟ್ ಯೂಸ್ ಮಾಡ್ತಾ ಇದ್ರು. ಈಗ ಒಂದ್ 7-8 ತಿಂಗಳಿಂದ ಯೂಸ್ ಮಾಡ್ತಾ ಇದಾರೆ. ಈಗ ತಕ್ಷಣ ಒಂದ್ 15 ದಿನ ಆಯ್ತು ಗುರುಜಿ, ಪಿರಾಮಿಡ್ ಕ್ಯಾಪ್ ಇತ್ತು ನಮ್ಮ ಮನೆಯಲ್ಲಿ. ಪಿರಾಮಿಡ್ ನಾವು ಇದು ಮರ್ಕೋಬಾ ಪಿರಾಮಿಡ್ ತಂದ ತಕ್ಷಣ ಬಿಟ್ಟು ಅದನ್ನ ನಾವು ಶೇರಿಂಗ್ ಮಾಡ್ಕೊಂಡಿದ್ದು ಕೇಳಿದ್ರು ನಮ್ಮ ಫಾದರು. ಏನು ಅದು ಪಿರಾಮಿಡ್ ಅಂದ್ರು ಪಿರಾಮಿಡ್ ಹಿಂಗ್ ಕ್ಯಾಪ್ ಇರುತ್ತೆ ಅಂದ್ರೆ. ಅವ್ರ ಇಂಟ್ರೆಸ್ಟ್ ಎಷ್ಟು ಅಂದ್ರೆ ಗುರುಜಿ, 96 ಏಜ್. ಈಗ ಡೈಲಿ ಪಿರಾಮಿಡ್ ಹಾಕೊಂಡು ಕ್ಯಾಪ್ ಹಾಕೊಂಡು 3 hours ಧ್ಯಾನ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಅವ್ರ ಶೇರಿಂಗ್ ನಾನು ಮಾಡಿಸ್ತೇನೆ ಗುರುಜಿ. ಈಗ ಬಂದಾರಿಗೆ ಅವರು ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ರು, ಅಂದ್ರೆ ನಾವೇನು ಮೈಂಡ್ ಅಲ್ಲಿ ಹಾಕೋತೇವಲ್ಲ ಅದು ಫೀಡ್ ಆಗುತ್ತೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಅಂದ್ರೆ ಅವ್ರಿಗೆ ಇನ್ನೂ ಏಜ್ ಆಗಿಲ್ಲ ಅಂತ ಅನ್ನೋದು. ಆಮೇಲೆ ಮೂತ್ರ ಚಿಕಿತ್ಸೆ ಅದು ನಾವು ಬಾಡಿ ಮಸಾಜ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದ್ದೇನೆ ಗುರುಜಿ. ಯಾಕಂದ್ರೆ ಅವ್ರ ಚರ್ಮ ಅಂದ್ರೆ ಹಿಂಗ್ ಮುಟ್ಟಿದ್ರೆ ಇದು ಉಳ್ಳಾಗಡ್ಡಿ ಸಿಪ್ಪಿ ಇದೆಲ್ಲ ಆ ಟೈಪ್ ಆಗಿದೆ. ಹಿಂಗ್ ನಾವು ಪ್ರೆಸ್ ಮಾಡಿ ಹಿಡಿದ್ರೆ ರಕ್ತ ಮಂಜುಗಡ್ತೈತಿ ಗುರುಜಿ, ಅಷ್ಟೊಂದು ಸೂಕ್ಷ್ಮ ಇದೆ. ಅದಕ್ಕೆ ಅದನ್ನೊಂದು ಹೇಳಿನಿ, ಅವ್ರು ಇನ್ನೂ ಮಾಡ್ತಾ ಇಲ್ಲ ಅದನ್ನ. ಅದಕ್ಕೆ ಅಂದ್ರೆ ಅವ್ರದ್ದು ಎಷ್ಟು ಸ್ಟ್ರಾಂಗ್ ಅಂದ್ರೆ ನಮ್ಗೆ ಇನ್ನೂ ಏಜ್ ಆಗಿಲ್ಲ ಅಂತ ಅನ್ನೋದು ಕನ್ಫರ್ಮ್. ಹಂಗ ಇದೆ ಗುರುಜಿ, 96. ಆಮೇಲೆ ಡೈಲಿ ಪಿರಾಮಿಡ್ ಕ್ಯಾಪ್ ಹಾಕ್ತಾರೆ. ನಾನು ಇಲ್ಲಿ ಧ್ಯಾನಕ್ಕೆ ಬಂದ ನಂತರ ಕಂಟಿನ್ಯೂ ಆಗಿ ಧ್ಯಾನ ಮಾಡ್ತಾರೆ. 3 ತಾಸು 3 ಟೈಮ್ ಮಾಡ್ತಾರ ಅವರು.
ಮತ್ತೆ 9 ಗಂಟೆಗೆ ಮಲಗುದು, ಊಟ 8 ಗಂಟೆಗೆ ಮುಗಿಸ್ಬಿಡ್ತಾರೆ, 9 ಗಂಟೆಗೆ ಅಂತ ಮಲಗ್ತಾರೆ, 5 ಗಂಟೆಗೆ ಹೇಳ್ತಾರೆ ಗುರುಜಿ. ಧ್ಯಾನ ಪ್ರಾಣಾಯಾಮ ಕಂಪಲ್ಸರಿ ಮಾಡ್ತಾರೆ ಈಗಾದ್ರೂ. ಅದಕ್ಕೆ ಅವರು ನಮ್ಗ ಒಂದು ಮಾದರಿ. ಹಂಗೆ ಅಂದ್ರೆ ನಮ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ಅನ್ನೋದಕ್ಕೆ ನಾನು ಹೇಳಿದೆ. ಆಮೇಲೆ ಕನಸಿನ ಬಗ್ಗೆ ಹೇಳಿದ್ರಲ್ಲ ಗುರುಜಿ, ಅದು ನಾವು ಅವಾಗ ಅಂತಿದ್ವಿ, ನಮ್ ಹಿರಿಯರೆಲ್ಲ ಹೇಳ್ತಿದ್ವಿ, ಕನಸು ಕಂಡ್ರೆ ಇಂತ ನನ್ ಕನಸು ಬಿತ್ತು ಏನದ್ರ ಅರ್ಥ ಅಂತ ನಾವು ಕೇಳ್ತಾ ಇದ್ವಿ. ಅವಾಗ ಅವ್ರು ಹೇಳ್ತಾ ಇದ್ರು, ಅದೇ ಅದು ಏನು ಸೂಕ್ಷ್ಮ ಶರೀರ ಯಾನದಲ್ಲಿ ಹೋಗಿ ಅದು ನಮ್ಗೆ ಆಗುತ್ತೆ ಅಂತ ಅನ್ನೋದು ಈಗ ಗೊತ್ತಾಯ್ತು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಮಾಹಿತಿ. ಗುರುಗಳೇ, ಅವರು ಡಾಕ್ಟರ್ ಹತ್ರ ಹೋಗಲ್ಲ ಅಂದಿದ್ಕೆ ಒಬ್ರು 100 ಇಯರ್ಸ್ ಬದುಕಿದ್ರಂತೆ ಒಬ್ರಪ್ಪ. ಈ ಪ್ರೆಸ್ ಅವರೆಲ್ಲ ಅವ್ರು ಇಂಟರ್ವ್ಯೂ ಮಾಡಕ್ ಬಂದ್ರಂತೆ, 100 ವರ್ಷ ಬದುಕಿದ್ರಿ, ನಿಮ್ಮ ಆಯಸ್ಸಿನ ಗುಟ್ಟೇನು ಅಂತ. ನನ್ಗೇನಾದ್ರೂ ಒಂದು ಜ್ವರ ಬಂದ್ರು ಸಾಕು, ತಲೆನೋವು ಬಂದ್ರು ಸಾಕು, ಡಾಕ್ಟರ್ ಹತ್ರ ಹೋಗ್ಬಿಡ್ತಿದ್ದೆ ನಾನು. ಡಾಕ್ಟರ್ ಹತ್ರ ಯಾಕಪ್ಪ ಹೋಗ್ತಿದೆ ಅಂದ್ರೆ, ಪಾಪ ಅವರು MBBS ಎಲ್ಲ ಮಾಡೋರೆ, ಅವರು ಬದುಕಬೇಕು ಅಂತ ಹೋಗ್ತಾ ಇದ್ದೆ. ಪುನಃ ಡಾಕ್ಟರ್ ಒಂದಿಷ್ಟು ದುಡ್ಡ ಮೆಡಿಸಿನ್ಗಳೆಲ್ಲ ಬರ್ಕೊಡೋರು, ಟ್ಯಾಬ್ಲೆಟ್ ಅದು ಇದೆಲ್ಲ ಬರ್ಕೊಡೋರು. ಎಲ್ಲಾ ಮೆಡಿಸಿನ್ ತಪ್ಪದೆ ತಗೋತಾ ಇದ್ದೆ. ಯಾಕೆ ತಗೋತಾ ಇದೆ ಅಂದ್ರೆ, ಅವರು ಸಾಲ ಸೋಲ ಮಾಡಿ ಮೆಡಿಕಲ್ ಸ್ಟೋರ್ ಇಟ್ಟಿರ್ತಾರೆ, ಅವ್ರಿಗೂ ವ್ಯಾಪಾರ ಆಗ್ಲಿ ಅಂತ. ಮನೆಗ್ ಬಂದ್ಬಿಟ್ಟು ಅವೆಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಡ್ತಿದೆ. ಯಾಕೆ ಅಂತ ಕೇಳಿದ್ರಂತೆ, ನಾನು ಬದುಕಬೇಕಾಗಿತ್ತು ಅದಕ್ಕೆ ಅಂದ್ರಂತೆ. ಹಾಗೆ ಚೆನ್ನಾಗಿತ್ತು ಮೇಡಮ್, ಸೂಪರ್, ಒಳ್ಳೆ ಮಾಹಿತಿ. ಗುರುಗಳು, ಇನ್ನು 2 ರೈಸ್ ಇದೆ ಕೊಡೋಣ. ಶಶಿಕಲಾ ಇದೆ, ನಾಗರತ್ನ ಇದೆ. ಶಶಿಕಲಾ ಅವ್ರು ಮಾಡಿ, ಆಮೇಲೆ ನಾಗರತ್ನ ಮಾತಾಡಿ ಮೇಡಮ್. ಗುರೂಜಿ ನಮಸ್ತೆ. ಅದ ಪತ್ರಿಲಿ ಸಾರು ನಮ್ಮ ಗೌರಿಬಿದನೂರಿಗೆ ಬಂದಾಗನು ಒಂದ್ಸಲ ಕ್ಲಾಸ್ ಮಾಡ್ಬೇಕಾರೆ ಹೇಳ್ತಾ ಇದ್ರು, 2070-80 ಎಷ್ಟನೇ ಇಸ್ವಿ ಹೇಳಾರು, ಅಷ್ಟು ವರ್ಷ ನಾವು ಬದುಕ್ತೀವಿ ಅಂತ ಹೇಳಾರು. ಆದ್ರೆ ಅವರು ಅದೇ ಬೇಗ ಇದಾದ್ರು ಅದ್ರ ಬಗ್ಗೆ. ಮತ್ತೆ ಅವ್ರಿಗೆ ಕಿಡ್ನಿ ಇದು ಫೇಲ್ಯೂರ್ ಆಗಿ ಇದಾದ್ರು ಅಂತ ಹೇಳಿದ್ರು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನಂದ್ರೆ ಸರ್ ಒಂದು ಉನ್ನತ ಆತ್ಮ ಅದು. ಅಂದ್ರೆ ಅದು ಒಂಥರ ಹೇಳ್ಬೇಕಂದ್ರೆ ಪೂರ್ಣಾತ್ಮ. ಯಾಕಂದ್ರೆ ಅವ್ರ ಹಿಂದಿನ ಜನ್ಮಗಳಲ್ಲೇ ಅವ್ರ ಸಾಧನೆ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದಿರೋದು ಓನ್ಲಿ ಅವ್ರು ಏನ್ ತಿಳ್ಕೊಂಡಿದ್ರು, ಏನ್ ಹೇಳ್ಬೇಕು ಈ ಮಾನವಾಳಿಗೆ, ಅದು ಹೇಳಕ್ಕೆ ಬಂದಿದ್ದವರು. ಅವ್ರು ಬಂದಿರುವಂತ ಕೆಲಸ ಆಗಿದೆ ಅಂತ ಅವ್ರಿಗೆ ಅನಿಸ್ತು. ಮತ್ತೆ ಅವರು ನಾವು ಜೀವನ ಬಿಟ್ಟು ಹೋಗ್ತೀವಿ. ಆಲ್ರೆಡಿ ಅವರು ಬೇರೆಯವ್ರನ್ನೆಲ್ಲ ಪ್ರಿಪೇರ್ ಮಾಡಿದ್ರು. ಅವ್ರು ಮುಂಚೆನೆ ಒಂದು 6 ತಿಂಗಳು 1 ವರ್ಷ ಮುಂಚೆನೆ ಹೇಳ್ತಾ ಇದ್ರು ಅವರು. ಅಂದ್ರೆ ನಮ್ಮ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೂ ಎಲ್ಲರಿಗೂ, ಸೊ ನೀವು ನೋಡ್ಕೋಬೇಕು, ನೀವು ನೋಡಿ. ಅಂದ್ರೆ ಅವ್ರು ಹೋಗಕ್ಕೆ ಈಗ ಪ್ರಣಾಳಿಕದಲ್ಲಿ ಏನಿರ್ತದೆ ಗೊತ್ತಾ? ಪ್ರಣಾಳಿಕದಲ್ಲಿ ಅನೇಕ ಪ್ರಣಾಳಿಕೆಗಳು. ಭೂಮಿ ಮೇಲೆ ಒಂದು ಪ್ರಣಾಳಿಕ, ಆತ್ಮಲೋಕದಲ್ಲಿ ಒಂದು ಪ್ರಣಾಳಿಕ. ಯಾವ ಪ್ರಣಾಳಿಕೆ ಯಾರು ಗೊತ್ತಾಗತ್ತೆ? ಆ ಉನ್ನತ ಮಟ್ಟದಲ್ಲಿರುವಂತ ಮಾಸ್ಟರ್ಸ್ಗೆ ಗೊತ್ತಾಗೋದು. ಈಗ ನಾವು ನನ್ನ ಪ್ರಣಾಳಿಕೆ ಇಲ್ಲಿ ಏನ್ ನಡೀತಾ ಇದೆ ನನಗೆ ಗೊತ್ತು. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಣಾಳಿಕೆ ನಿಮ್ಗೆ ಗೊತ್ತಾಗತ್ತೆ. ಸಾರು ಪ್ರಣಾಳಿಕೆ ಅಂದ್ರೆ ಗುರುಗಳ ಪ್ರಣಾಳಿಕೆ ಏನಿತ್ತು ಅವ್ರಿಗೆ ಗೊತ್ತಾಗತ್ತೆ. ಆ ಪ್ರಣಾಳಿಕೆ ಪ್ರಕಾರ ಏನ್ ಮಾಡಿದ್ರು, ನಾನು ಇರ್ಬೇಕಂತ ಅಷ್ಟುವರೆಗೂ, ಬಟ್ ಆದ್ರೆ ಇಷ್ಟುವರೆಗೂ ಮಾಡಿರೋದು ಇದನ್ನು ಸಾಕು, ಇಲ್ಲಿಂದ ಮುಂದಕ್ಕೆ ನಾನು ಅಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರ ಪ್ರಣಾಳಿಕೆ ಒಂದು ಖಂಡಿತ ಇರ್ತಿದ್ದೆ. ಆ ಪ್ರಣಾಳಿಕೆಯನ್ನು ಅವ್ರು ಪಾಲನೆ ಮಾಡಿ ಆ ದೇಹವನ್ನು ತ್ಯಜಿಸಿ ಹೋಗಿರೋದು. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ರೀತಿಯಲ್ಲಿ ಅವರು ಗುರುಗಳಲ್ವಾ, ಮಾಡ್ಬೋದಾಯ್ತಲ್ಲ, ಇಲ್ಲಿ ಇರ್ಬೇಕಾಯ್ತಲ್ಲ ಅಂತಂದ್ರೆ, ಹೌದು ನಮ್ಗೆ ಅನಿಸ್ತದೆ ಅವ್ರು ಇದ್ರೆ ತುಂಬಾ ಒಳ್ಳೇದು, ನಮಗೊಂತ ಒಂಥರ ಮಾದರಿ ಮತ್ತೆ ಒಂದು ಶಕ್ತಿ ಅಂತ ಹೇಳ್ಬೋದು. ಆದ್ರೆ ಅವರ ಕೆಲಸ, ಅವರ ಪ್ರಣಾಳಿಕೆ ಪ್ರಕಾರ ಇನ್ನೂ ಬೇರೆ ಇದೆ. ಅದಕ್ಕೋಸ್ಕರ ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವ್ರು 1 ವರ್ಷ ಮುಂಚೆನೆ ಕೊಡ್ತಾ ಬಂದ್ರು ಸಿಗ್ನಲ್ಸ್. ಏನ್ ಸಿಗ್ನಲ್ಸ್ ಅಂದ್ರೆ, ಸೊ ನಾನು ಹೋಗ್ಬೇಕು, ಸಮಯ ಇದೆ, ನಾನು ಹೋಗ್ತೀನಿ, ನೀವೆಲ್ಲ ನೋಡ್ಕೊಳ್ಳಿ. ಇದು ಇನ್ನು ನಾನು ಮಾಡ್ಬೇಕಾಗಿರೋಂಥ ಧ್ಯಾನ ಜಗತ್ತಿಗೆ ಬೇಕಾಗಿರೋಂಥ ಕೆಲಸ ನಾನು ಮಾಡಿದೀನಿ ಆಲ್ರೆಡಿ. ಯಾಕಂದ್ರೆ ಇಂಥ ವೇದಿಕೆಗಳು 1 2 ಅಲ್ಲ, ಇಡೀ ಪ್ರಪಂಚದಲ್ಲಿ, ಈ ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ. ಪತ್ರಿ ಸಾರ್ ಕೊಟ್ಟುವಂತ ಆ ವಿಸ್ಡಮೆ, ಪತ್ರಿ ಸಾರ್ ಕೊಟ್ಟುವಂತ ಆ ಜ್ಞಾನ ಎಲ್ಲದ ಕಡೆ ಹರಿತಾ ಇದೆ. ಸೊ ಅದು ಸಾಕು ಅವ್ರಿಗೆ. ಅದೇ ಅವ್ರಿಗೆ ಧ್ಯಾನ ಜಗತ್ತು ಆಗಿದೆ ಅಂತ ಲೆಕ್ಕ. ಓಕೆ, ಆದ್ರೆ ಮುಂದಿನ ಭಾಗ ಆಟೋಮೆಟಿಕ್ ಕಂಟಿನ್ಯೂ ಆಗತ್ತೆ. ಈಗ ನಾವು ಬಿಡ್ತೀವ ಇಂಥ ಫೌಂಡೇಶನ್ಗಳು, ಇಂಥ ವೇದಿಕೆಗಳು, ನಾವೆಲ್ಲ ಮಾಸ್ಟರ್ಸು ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾನೆ ಇರ್ತದೆ. ಅದು ಸಾಕು ಅವ್ರಿಗೆ. ಇನ್ನು ಅವ್ರ ಪ್ರಣಾಳಿಕೆ ಬೇರೆ ಇದೆ, ಅದಕ್ಕೆ ಹೋಗ್ಬೇಕಾಗಿದೆ. ಅದಕ್ಕೆ ದೇಹವನ್ನು ತ್ಯಾಜ್ಯ ಮಾಡಿ ಹೋಗಿರೋದು. ಇದನ್ನ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತಮ್ಮ? ಓಕೆ, ಅಶ್ವಿನಿ ಮೇಡಮ್ ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಆಗಿದೆ. ಶಶಿಕಲಾ ಮೇಡಮ್, ಅರ್ಥ ಆಯ್ತಾ? ಶಶಿಕಲಾ ಮೇಡಮ್. అవును ಸರ್, ಅರ್ಥ ಆಯ್ತು. ಅದೇ ಅವ್ರು ಆ ತರ ಹೇಳಾರಲ್ಲ, ನಮಗ್ ಅನ್ಸಿದ್ದು ಇನ್ನು 70-80 ವರ್ಷ ಇರ್ತಾರೆ ಅಂತ, ಈ ತರ ಆಯ್ತಲ್ಲ ಅಂತ ಡೌಟ್ ಇತ್ತು ಅದಕ್ಕೆ. ಅದು ಅವ್ರ ಪ್ರಣಾಳಿಕೆ, ಅದನ್ನ ಹೇಳ್ತಾ ಇದ್ದಲ್ಲ. ಅವ್ರು ಹೇಳಿದ್ರು, ಮತ್ತೆ ಕೊನೆ ಮೂಮೆಂಟ್ ಅಲ್ಲಿ ಅವ್ರಿಗೇನ್ ಅವ್ರ ಪ್ರಣಾಳಿಕೆ, ಅವರ ಕಮ್ಯುನಿಕೇಶನ್, ಅವರ ಸಂಪರ್ಕ
ಆತ್ಮಲೋಕದ ಬಗ್ಗೆ, ಆತ್ಮಲೋಕದ ಕಡೆ ಅವ್ರ ಸಂಪರ್ಕ ಹೈಯರ್ ಮಾಸ್ಟರ್ ಜೊತೆಗೆ ಇರುವಾಗ ಅವ್ರು ಏನು ಸಿಗ್ನಲ್ಸ್ ಬಂದಿದೆಯೋ ಯಾಕೆ ಹೋಗ್ಬೇಕು ಅವ್ರಿಗೆ ಗೊತ್ತು. ಅದೆಲ್ಲ ಪ್ರತಿಯೊಂದು ಹೇಳಲ್ಲ, ಪ್ರತಿಯೊಬ್ಬರಿಗೂ ಹೇಳೋದಕ್ಕೂ ಸಾಧ್ಯವಿಲ್ಲ, ಹೇಳಬಾರದು. ಯಾಕಂದ್ರೆ ಈ ಭೂಮಿ ಮೇಲೆ ಇರುವಂತ ಪ್ರಕಂಪನಗಳು ಕಡಿಮೆ. ನಾವು ಅಂಥದ್ದು ಯಾವ್ದನ್ನ ಹೇಳಕ್ ಹೋದ್ರೆ ಒಂಥರ ಹೇಳನೆ ಮಾಡ್ತಾರೆ, ಅದೊಂಥರ ಇನ್ನೊಂದು ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ಈ ಪ್ರಪಂಚ ಆ ರೀತಿಯಲ್ಲಿ ಇದೆ. ಇಲ್ಲಿ 80% ಆತ್ಮಗಳು ಇನ್ನೂ ನ್ಯೂನತಾ ಭಾವನದಲ್ಲಿದೆ. ಇಲ್ಲಿ ಬೆಳವಣಿಗೆ ಅಷ್ಟಿಲ್ಲ. ಈಗ ಇಲ್ಲಿರುವಂತ ಒಂದು 50 ಮಾಸ್ಟರ್ಸ್ 60 ಮಾಸ್ಟರ್ಸ್ ಈ ರೀತಿಯಲ್ಲಿ ಒಂದು ಇದ್ರೆ ಒಂದು 10% ಇರ್ಬೋದು ಇಡೀ ಪ್ರಪಂಚದಲ್ಲಿ ಇಂಥ ವಿಷಯಗಳು ಅರ್ಥ ಮಾಡ್ಕೊಂಡದು. ಅವ್ರು ಬಂದಿರುವಂತ ಸಿಗ್ನಲ್ಸ್, ಅವ್ರು ಬಂದಿರುವಂತ ಸಂಪರ್ಕ ಇನ್ನು ಬೇರೆ ಇರುತ್ತೆ. ಹೌದು, 150 ವರ್ಷ ಇರಬೇಕು. ಆದ್ರೆ ಈ ಮಧ್ಯದಲ್ಲಿ ಸಂಪರ್ಕ ಅವ್ರಿಗೆ ಬಂದಿರೋದು, ಅವರ ಪ್ರಣಾಳಿಕೆ ಪ್ರಕಾರ ಇನ್ನು ಏನ್ ಮಾಡ್ಬೇಕಂತ ಅಲ್ಲಿಂದ ಅವ್ರಿಗೆ ಕಮ್ಯುನಿಕೇಶನ್ ಬಂದಿದೋ ಅದ್ರ ಪ್ರಕಾರ ಮತ್ತೆ ಡಿಸೈಡ್ ಮಾಡಿದ್ರು, ಇಲ್ಲ ನಾವು ಹೋಗ್ಬೇಕಂತಾನೆ ಹೋಗಿದಾರೆ ಅವರು ಆ ರೀತಿಯಲ್ಲಿ. ಬಟ್ ಹೋಗುವಾಗ ಆ ರೀತಿ ನೋಡಿ ಹೆಂಗಿದೆಯೋ ಅಂತ, ಆ ಶೈಲಿ. ಯಾವುದೇ ಡಾಕ್ಟರ್ ಸಂಪರ್ಕ ಮಾಡಿಲ್ಲ, ಯಾವ ಹಾಸ್ಪಿಟ್ಲ್ಗೆ ಹೋಗಿಲ್ಲ. ಅವ್ರಿಗೆ ಬೇಕಂದ್ರೆ ಅವ್ರಿಗೆ ಆಗಿರುವಂತ ಫಿಸಿಕಲ್ ಪ್ರಾಬ್ಲಮ್ ಹಾಗೆ ಈ ದೇಹನ ಬಿಟ್ಟು ಹೋಗೋದು. ಯಾವುದೋ ಒಂದು ಆಗ್ಲೇಬೇಕು. ತಮ್ಮನ ಮನಸ್ಸಿಗೆ ಒಂದು ಕ್ಯಾನ್ಸರ್ ಬಂದಿದೆ ಅಂತ ಈ ರೀತಿಯಲ್ಲಿ ಯಾವುದೋ ಒಂದು ಅವಯವ ಏನೋ ಒಂದು ಆಗತ್ತೆ, ಈ ದೇಹವನ್ನು ಬಿಟ್ಟು ಹೋಗ್ತಾರೆ. ಅದು ಸುಮ್ಮನೆ ಒಂಥರ ಲಕ್ಷಣಗಳಷ್ಟೇ, ಹೋಗಕ್ಕೆ ಲಕ್ಷಣಗಳು ಬಿಟ್ರೆ ಅವ್ರಿಗೇನು ಅದ್ರ ಮೇಲೆ ಆಧೀನತೆ ಇಲ್ಲ ಅಂತೆಲ್ಲ. ಅವ್ರು ಇರ್ಬೇಕಂದ್ರೆ ಇರ್ತಾರೆ ಗ್ಯಾರಂಟಿ. ಓಕೆ, ಆ ರೀತಿಯಲ್ಲಿ ಅವ್ರೇನ್ ಮಾಡಿದ್ರು, ನಾನು ಮತ್ತೆ ಹೋಗ್ಬೇಕು ಅಂತ ಯಾವಾಗ ನಿರ್ಣಯ ಮಾಡ್ಕೊಂಡ್ರು ಹೋದ್ರು. ಅವ್ರು ನಿರ್ಣಯ ಮಾಡ್ಕೊಂಡೋದು ಫಸ್ಟ್ ಇರಬೇಕಂತ. ಆಮೇಲೆ ಬರ್ತಾ ಬರ್ತಾ ಅವ್ರಿಗೇನ್ ಬದಲಾವಣೆ ಆಗೋದು ಗೊತ್ತಿಲ್ಲ. ನಾನು ಹೋಗ್ಬೇಕು, ನನಗೆ ಇಲ್ಲಿ ಕೆಲಸ ಇಲ್ಲ, ಅಲ್ಲಿದೆ ಕೆಲಸ, ನಾನು ಹೋಗ್ಲೇಬೇಕು ಅಂತ ನಿರ್ಣಯ ಮಾಡ್ಕೊಂಡು ಹೋದ್ರು. ಸಾಧ್ಯವಾಗಿದೆ. ಅದಕ್ಕೋಸ್ಕರ ಹೋಗಕ್ ಮುಂಚೆನೂ ಅವ್ರಿಗೆ ಏನೇ ಭ್ರಾಂತಿ ವ್ಯಾಮೋಹ ಇದ್ರೆ ದೇಹದ ಮೇಲೆ ಖಂಡಿತ ಅವ್ರು ಹಾಸ್ಪಿಟಲ್ಲೇ ಹೋಗ್ತಾ ಇದ್ರು. ಹಾಸ್ಪಿಟ್ಲ್ಗೆ ಹೋಗಿ ಅಮೆರಿಕಕ್ಕೆ ಹೋಗಿ ಇನ್ನೊಂದು ಕಡೆ ಹೋಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಏನೋ ಮಾಡ್ಬೋದಾಯ್ತಲ್ಲ. ದುಡ್ಡು ಕೊಡೋರ ಅನೇಕರಿದ್ದಾರೆ, ಎಷ್ಟು ಬೇಕಂದ್ರೆ ಕೊಟ್ಟು ತುಂಬ್ತಾರೆ. ಅವ್ರ ಆರೋಗ್ಯ ಸರಿಪಡಿಸ್ಕೋತೀನಿ, ಕಿಡ್ನಿ ಚೇಂಜ್ ಮಾಡ್ಕೊಂತೀನಿ ಅಂದ್ರೆ ಎಲ್ಲರೂ ಮುಂದೆ ಬರ್ತಾರೆ. ಆದ್ರೆ ಒಂದು ಮದ್ದು ತಗೊಂಡಿಲ್ಲ. ಯಾವ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಅಲ್ಲಿ ಹೋಗೋದು ಮತ್ತೆ ವಾಪಸ್ ಬರೋದು ಅಷ್ಟೇ. ಇವರು ಬಲವಂತವಾಗಿ ಕರ್ಕೊಂಡು ಹೋದ್ರು ಸರ್ನು, ಅಲ್ಲಿ ಹೋಗಿ ಬೆಡ್ ಮೇಲೆ ಸ್ವಲ್ಪ ಕೂತ್ಕೊಂಡು ಇಲ್ಲ ವಾಪಸ್ ಹೋಗೋಣ ಅಂತ ಮತ್ತೆ ವಾಪಸ್ ಬರೋದು. ಒಂದು ಮದ್ದು, ಒಂದು ಟ್ಯಾಬ್ಲೆಟ್ ಮಿಂಗಿಲ್ಲ. ಗೊತ್ತಾ? ಒಂದು ಟ್ಯಾಬ್ಲೆಟ್ ಬಲವಂತವಾಗಿ ಆಯುರ್ವೇದ ಪೌಡರು ಹಾಲು ಒಳಗಡೆ ಯಾವ್ದನ್ನ ಒಂದು ಈ ಬನಾನಾ ಒಳಗಡೆ ಇಟ್ಟು ಕೊಡ್ತಾ ಇದ್ರು. ಅದು ಗೊತ್ತಿಲ್ಲದೆ ಕೊಡ್ತಾ ಇದ್ರು, ಇಲ್ಲಾಂದ್ರೆ ಅದನ್ನು ತಗೊಂತಾ ಇಲ್ಲ. ಓಕೆ, ಆ ರೀತಿಯಲ್ಲಿ ಅವರ ಜೀವನ ನಡವಳಿಕೆ ಇತ್ತು. ಕೊನೆಯದಾಗಿ ಅವರು ನಿರೂಪಣೆ ಮಾಡಿದ್ರು, ನೋ ಡಾಕ್ಟರ್ ನೋ ಮೆಡಿಸಿನ್. ಏನವ್ರು ಹೇಳಿದ್ರೋ ಆ ಟ್ರೂತ್ ಅನ್ನು, ಆ ಸತ್ಯವನ್ನು ಏನ್ ಹೇಳಿದ್ರೋ ಅದನ್ನು ಪಾಲನೆ ಮಾಡಿದ್ರು. ಅದು ರಿಯಲ್ ಮಾಸ್ಟರ್ ಅಂತ. ಅವ್ರು ರಿಯಲ್ ಮಾಸ್ಟರ್, ರಿಯಲ್ ಹೀರೋ ಅಂತ ಹೇಳ್ಬೋದು ನಾವು. ಓಕೆ, ಆಯ್ತು, ಧನ್ಯವಾದ. ಥ್ಯಾಂಕ್ ಯು. ಅಶ್ವಿನಿ ಮೇಡಮ್. ಇಲ್ಲ, ಹ್ಯಾಂಡ್ ರೈಸ್ ಮೊದ್ಲು ಮಾಡಿದ್ದು, ಆದ್ರೂ ನೀವು ಕೇಳಿದ್ದಕ್ಕೆ ಪ್ರಶ್ನೆ ಏನು ನನ್ನಲ್ಲಿ ಉಳ್ಕೊಂಡಿದೆ. ಕೇಳ್ಬೇಕು ಅನಿಸ್ತಿದೆ ಗುರುಗಳೇ. ಏನೇ ಪ್ರಶ್ನೆ, ಏನೇ ಆತಂಕ, ಏನೇ ಇದ್ರೂ ಸಹ ನಮ್ಮ ಗುರುಗಳ ಹತ್ರ ಕರೆಕ್ಟಾಗಿ ಆನ್ಸರ್ ಇರುತ್ತೆ ಗುರುಜಿ. ಈಗ ನಾನು ಹಿಂದೆ ಎಲ್ಲ ಏನಾದ್ರೂ ಒಂದ್ ಕೆಟ್ಟ ಕನಸು ಬೀಳ್ತಾ, ಏನಾದ್ರೂ ಒಂದ್ ಆಯ್ತಾ, ಐನೋರ ಹತ್ರ ಹೋಗ್ಬಿಟ್ಟು ಗುರುಗಳೇ ನಮ್ಗೆ ಈ ತರ ಕನಸು ಬಿತ್ತು, ಯಾಕೆ ಬಿತ್ತು ಅಂತ ಕೇಳ್ಬಿಟ್ಟು ಎಲೆ ಅಡಿಕೆಗೆ ದುಡ್ಡಿಟ್ಟು ಕೊಟ್ಬಿಟ್ಟೆ ಕೇಳ್ತಾ ಇದ್ದೆ. ಆದ್ರೆ ಅದನ್ನ ಇವಾಗ ಮಾಡ್ತಾ ಇಲ್ಲ. ಹಾಗೆ ಕನ್ಸ್ಗಳು ಅಂತ ಬಂದಾಗ ನಾನು ಹೇಳದಿತ್ತು, ನಂದಾ ಮೇಡಮ್ ಅದನ್ನ ಜ್ಞಾಪಿಸಿದ್ರು. ಅದಕ್ಕೆ ನಾನು ಹೇಳ್ಬೇಕು ಅದನ್ನ. ಗುರುಜಿ, ಚಿಕ್ಕ ವಯಸ್ಸಿನಲ್ಲಿ ಕನಸಿನಲ್ಲಿ ನಾನು ಹಾರ್ತಿದ್ದೆ, ಪಕ್ಷಿ ತರ ದಿನ ಹಾರ್ತಾ ಇದ್ದೆ. ಏನಾದ್ರೂ ಸಿಂಹ, ಕಾಡು ಪ್ರಾಣಿಗಳು ಅಟ್ಸ್ಕೊಂಡ್ ಬರ್ತಾ ಇದ್ರೆ ನಾನು ಹಾರ್ಬಿಡ್ತಿದ್ದೆ, ಅದ್ರ ಕೈಗೆ ಸಿಗ್ತಾ ಇರ್ಲಿಲ್ಲ. ಆದ್ರೆ ಆಮೇಲೆ ಕ್ರಮೇಣವಾಗಿ ಆ ಕನಸು ಹೊರಟೋಯ್ತು. ಯಾಕೆ ನಾನು ಹಾರ್ತಾ ಇಲ್ವಲ್ಲ ಅನ್ನೋದು ಪ್ರಶ್ನೆ ಒಂದ್ ಕಾಡ್ತಿತ್ತು. ಆ ಪ್ರಶ್ನೆಗೆ ಒಂದು ಉತ್ತರ ಬೇಕು. ಮತ್ತೆ ಕನಸುಗಳು ಅಂತ ಬಂದಾಗ ತುಂಬಾ ಕೆಟ್ಟ ಸ್ವಪ್ನಗಳು. ಕೆಟ್ಟ ಸ್ವಪ್ನ ಅಂತಂದ್ರೆ, ಈಗ ಯಾರು ತೀರೋಗಿರ್ತಾರೆ, ಯಾರು ಹಿರಿಕರಿರ್ತಾರೆ, ಅವರೇ ಪದೇ ಕನಸಿನಲ್ಲಿ ಬರ್ತಾ ಇದ್ರು. ಇನ್ನೇನು ಪಿತೃಪಕ್ಷ ಅಂತ ಹೇಳ್ತಾರಲ್ಲ ಗುರುಜಿ, ವರ್ಷಕ್ಕೊಮ್ಮೆ ಮಾಡ್ತೀವಿ. ಹತ್ರ ಬರ್ತಾ ಇದ್ದಂಗೆನೆ ಯಾರ್ಯಾರು ತೀರೋಗಿದ್ದಾರೆ ಅವರೆಲ್ಲ ಬರ್ತಾ ಇದ್ರು. ಇದ್ ಯಾಕೆ ನಾನು ಒಬ್ಳಿಗೆ ಹಿಂಗಾಗುತ್ತಾ, ಎಲ್ರಿಗೂ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಪ್ರಶ್ನೆಗೆ ಉತ್ತರ ನನಗ್ ಸಿಕ್ಕಿದ್ದು ಮಹಾವತಾರ್ ಫೌಂಡೇಶನ್ ಬಂದ್ಮೇಲೆ ಧ್ಯಾನ ಮಾಡ್ತಾ ಎಲ್ಲೋದ್ರೂ ಇದಕ್ಕೆ ಉತ್ತರ ಸಿಗ್ತಾ ಇರ್ಲಿಲ್ಲ. ಮತ್ತೆ ಅದೇ ಐನೋರ ಹತ್ರ ಹೋಗೋದು, ಶಾಸ್ತ್ರಿಗಳ ಹತ್ರ ಹೋಗೋದು, ಕೇಳೋದು, ಅಯ್ಯೋ ಇವ್ರ ಹತ್ರನು ನನಗೆ ಉತ್ತರ ಸಿಕ್ಲಿಲ್ವಲ್ಲ, ಏನ್ ಮಾಡೋದು ಅಂತ ನಾನಿದ್ದಾಗ ನನಗೆ ಇದು ಸಿಕ್ಕಿದಂತಹ ಫೌಂಡೇಶನ್. ನಿಜಕ್ಕೂ ಕೂಡ ಅದು ಹೇಳಕ್ ಆಗೋದಿಲ್ಲ. ಅದೊಂದು ವರ್ಡ್ ಅಂತಾರೆ, ಅದನ್ನ ಸೃಷ್ಟಿ ಮಾಡ್ಬೇಕು ಹೊಗಳೋದಿಕ್ಕೆ. ಅದಕ್ಕೆ ಗುರುಜಿ ಸಾರಿ, ತುಂಬಾ ಸಮಯ ತಗೋಬಾರ್ದು, ಅದನ್ನು ತಗೊಂಬಿಟ್ಟೆ. ಯಾಕೆಂದ್ರೆ ಪ್ರಶ್ನೆ ನಾನು ಕೇಳೋದು ಕಮ್ಮಿ,
ಪ್ರಶ್ನೆ ಅಂತ ಬಂದಾಗ ನನಗೆ ಅದಕ್ಕೆ ಉತ್ತರ ಸಿಗ್ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದಕ್ಕೆ ಉತ್ತರ ಗುರುಜಿ. ಓಕೆ, ಅಂದ್ರೆ ನಿಮ್ಗೆ ಆ ಕನಸಲ್ಲಿ ಆ ಪಕ್ಷಿ ತರ ಆ, ಅಂದ್ರೆ ಫ್ಲೈ ಆಗ್ತಾ ಇರೋದು ಅದು ಯಾಕೆ ಅಂತನಾ? ಅದೇನಾ ನಿಮ್ ಪ್ರಶ್ನೆ? ಚಿಕ್ಕ ವಯಸ್ಸಿನಲ್ಲಿ ಆ ತರ ಬರ್ತಾ ಇತ್ತು, ಆಮೇಲೆ ಅದಿಲ್ಲ. ಓಕೆ, ಇದು ಏನು ಅಂತ ಒಂದು. ಹೌದು, ಅದು ಏನಂತಂದ್ರೆ ಪಕ್ಷಿ ತರ ಆತರ ಎಗರೋದು ಅಂದ್ರೆ ಒಂಥರ ಆತರ ಆಗ್ತಾ ಇರೋದು ನಿಮ್ಮ ಸೂಕ್ಷ್ಮ ಶರೀರ ಹೇಗೆಂದ್ರೆ ಒಂಥರ ಫ್ಲೈ ಆಗ್ತಾ ಇರುವಾಗ ನಮ್ಮಿಂದ ಆಚೆ ಕಡೆ ಹೋಗಿದೆ ಅಂತ ಇಟ್ಕೊಳ್ಳಿ, ಒಂಥರ ಫ್ಲೈಯಿಂಗ್ ತರನೇ ಇರ್ತದೆ ಅದು. ಅರ್ಥ ಆಯ್ತಾ? ಒಂಥರ ಫ್ಲೈಯಿಂಗ್ ಅಂದ್ರೆ ಸೊ ಅದು ಗಾಳಿಯಲ್ಲಿ ಎಷ್ಟು ಈಸಿಯಾಗಿ ಅಂದ್ರೆ ಈಗ ಸೂಕ್ಷ್ಮ ಶರೀರನೇ ಕಾಂತಿ ಶರೀರ, ಅದು ಎಲ್ಲಿ ಬೇಕಂದ್ರೂ ಹೋಗುತ್ತೆ, ಎಷ್ಟು ದೂರ ಬೇಕಂದ್ರೂ, ಎಷ್ಟು ಫಾಸ್ಟ್ ಆಗ್ಬೇಕಂದ್ರೂ ಹರಿತಾ ಇರ್ತದೆ. ಆ ರೀತಿಯಲ್ಲಿ ಆ ಲೆವೆಲ್ ಅಂದ್ರೆ ಆ ಡೈಮೆನ್ಷನ್ಗೆ ಹೋಗುವಾಗ ಆ ರೀತಿಯಲ್ಲಿ ಕಾಣಿಸ್ತದೆ. ಓಕೆ, ಸೊ ಅಲ್ಲಿ ಅಂದ್ರೆ ಆ ಆತ್ಮಗಳು, ಆ ಪಕ್ಷಿ ಆತ್ಮ ಇದು ಅದು ಕಾಣಿಸಿದೆ ಅಂತ ಅಲ್ಲ. ನೀವು ಆ ಡೈಮೆನ್ಷನ್ ಹೋಗುವಾಗ ಆ ಅನುಭವಗಳಾಗತ್ತೆ. ಈಗಾಗಲೇ ನಾನು ಹಿಂದಿನ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಒಂದೊಂದು ಡೈಮೆನ್ಷನ್ ಒಂದೊಂದು ಅನುಭವಗಳಾಗ್ತಾ ಇರ್ತದೆ. ಕನಸಲ್ಲಿ ಅಷ್ಟೇ, ಅಂದ್ರೆ ನಿದ್ದೆದಲ್ಲಿ ಆದ್ರೂ ಧ್ಯಾನದಲ್ಲಿ ಆದ್ರೂ ಒಂದೇ ಆಗೋದು, ಎರಡು ಒಂದೇ. ಒಂದು ಚೇತನಾತ್ಮಕವಾಗಿ, ಇನ್ನು ಅಚೇತನಾತ್ಮಕ ಮಾಡ್ತಾ ಇರ್ತೀವಿ. ಅಂದ್ರೆ ನಿದ್ದೆದಲ್ಲಿ ಅಚೇತನಾತ್ಮಕ ಇರ್ತೀವಿ, ಧ್ಯಾನದಲ್ಲಿ ಚೇತನಾತ್ಮಕ ಇರ್ತೀವಿ. ಸೊ ಆ ರೀತಿಯಲ್ಲಿ ಎರಡೂ ಒಂದೇ, ಫಲಿತ ಒಂದೇ, ಆದ್ರೆ ಹೋಗೋ ಮಾರ್ಗ ಬೇರೆ ಅಷ್ಟೇ. ಬಟ್ ಒಳಗಡೆ ಏನಂದ್ರೆ ಡೈಮೆನ್ಷನ್ಸ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮ ಒಳಗಡೆ ನಮ್ಮ ಆಂತರಿಕ ಡೆವಲಪ್ಮೆಂಟ್, ಆಂತರಿಕ ವೃದ್ಧಿ ಹೆಂಗಿರ್ತದಂದ್ರೆ ಅನೇಕ ಡೈಮೆನ್ಷನ್ಸ್. ಮೊದಲನೇದು ನಾವು ಎಂಟರ್ ಆಗೋದು 5th ಡೈಮೆನ್ಷನ್, ಅಲ್ಲಿಂದ 6th 7th 8th 9th 10th 12 ಡೈಮೆನ್ಷನ್ಸ್ ಇದೆ, ಗೊತ್ತಾ? 12 ಡೈಮೆನ್ಷನ್ಸ್ ಇದೆ. ಈ 12 ಡೈಮೆನ್ಷನ್ ಅಲ್ಲಿ ನಾವು ಎಲ್ಲಿದ್ವಿ ಅಂದ್ರೆ ಈಗ 3ನೇ ಡೈಮೆನ್ಷನ್ ಇದ್ವಿ ನಾವು. ಈಗ ನಾವೆಲ್ಲ ಕೂತಿ ಮಾತಾಡ್ತಾ ಇದ್ದೀವಿ 3ನೇ ಡೈಮೆನ್ಷನ್. ಸ್ವಲ್ಪ ನಾವು ಮೈಂಡ್ ಒಳಗಡೆ ಹೋಗಿದೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಕಣ್ಣುಗಳು ಮುಚ್ಚಿ ಮೈಂಡ್ ಒಳಗಡೆ ಪ್ರವೇಶ ಮಾಡಿದ್ರೆ 4ನೇ ಡೈಮೆನ್ಷನ್. ಅದನ್ನು ಮೈಂಡ್ ದಾಟಿ ಸ್ವಲ್ಪ ಮುಂದೆ ಇನ್ ಸ್ವಲ್ಪ ಮುಂದೆ ಹೋದ್ರೆ ಆತ್ಮದ ಅಂದ್ರೆ ಚೈತನ್ಯ ಅರಿವು ಕಡೆ ಹೋಗ್ತೀವಿ, ಅದು 5th ಡೈಮೆನ್ಷನ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ನಿಮ್ಮ ಅನುಭವಗಳು ಇನ್ನು ಎಲ್ಲೆಲ್ಲಿ ಹೋಗುತ್ತಂತಂದ್ರೆ ಅದು ನೀವೇ ವಿಶ್ಲೇಷಣೆ ಮಾಡ್ಕೋಬೇಕಾಗತ್ತೆ. ಮುಂದಿನ ದಿವಸದಲ್ಲಿ ನೀವೇ ಹಂತವಾಗಿ ಯಾರೇ ಎಲ್ಲೇನಿದ್ರು ನಾನು ಹೇಳ್ಬೋದು, ಹಿಂಗಾಗ್ಬೋದು ಹಂಗಾಗ್ಬೋದು ಏನೇನೋ ಹೇಳ್ಬೋದು. ಸ್ವಲ್ಪ ಜನ ಹೇಳ್ತಾನೆ ಇರ್ತಾರೆ, ಅಂದ್ರೆ ಈ ರೀತಿಯಲ್ಲಿ ಆಗಿರ್ಬೋದು, ಆ ರೀತಿ, ಅದೆಲ್ಲ ಅವರ ಭಾವನೆಗಳಿರ್ಬೋದು, ಅವರ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಆದ್ರೆ ಯಾರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂತಂದ್ರೆ ಅವರೇ ಅರ್ಥ ಮಾಡ್ಕೊಂಡವರೆಗೂ ನಿಮ್ಮ ಕೃಷಿ, ನಿಮ್ಮ ಸಾಧನೆ ಮುಂದುವರಿಬೇಕು, ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಇದು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಗಳೇ. ಇದು ಇನ್ನೊಂದು ಮಧ್ಯ ಇವರು ಮೇಡಮ್ ಹೇಳಿದ್ರಲ್ಲ, ಇವತ್ತಿನ ಸಮಾಜ ಹೆಂಗಾಗ್ತದೆ ಅಂದ್ರೆ ಕನ್ಸಲ್ಲಿ ಏನೋ ಬಂದಿದ್ದು ಅದನ್ನ ನಡೆದಿರೋದನ್ನ ಕೆಲವರು ಭಯ ಪಡಿಸಿ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸು ಅಂತಾರೆ. ಅಂದ್ರೆ ಭಯನ ಅವ್ರು ಬಿಸ್ನೆಸ್ ಮಾಡ್ಕೋತಾ ಇದಾರೆ. ಹೌದೌದು, ಈಗ ಗುರುಗಳು ಕ್ಲಾರಿಟಿ ಕೊಟ್ರು. ಸೂಪರ್ ಗುರುಗಳೇ. ಅದನ್ನು ನೀವು ಜಸ್ಟ್ ಅನುಭವಿಸ್ಬೇಕು, ಬಿಡಬೇಕು. ಸೊ ಇದೇ ಸತ್ಯವ, ಇದೇ ಏನೋ ಆಗ್ತದ ಇನ್ನೊಂದ, ಅದು ಮನಸ್ಸಲ್ಲಿ ಇಟ್ಕೋಬಾರ್ದು ಮೊದಲನೇದು. ಓಕೆ, ಇಲ್ಲಿ ಏನಂತಂದ್ರೆ ಆಧ್ಯಾತ್ಮಿಕ ಕಡೆ ಬಂದಿರುವಂತ ಎಲ್ಲರಿಗೂ ಅರ್ಥ ಆಗ್ಬೇಕಾಗಿರೋದು, ಅಲ್ಲಿ ಅನೇಕ ಡೈಮೆನ್ಷನ್ಸ್, ಅನೇಕ ತಲಗಳಿದೆ, ಅನೇಕ ಹಂತಗಳಿದೆ ಇಲ್ಲಿ ಆತ್ಮದ ಪ್ರಪಂಚದಲ್ಲಿ. ಅದು 1 2 ಅಲ್ಲ. ನಮ್ಮ ಒಳಗಿರುವಂತ DNA ಇದೆಯಲ್ಲ, ನಮ್ಮ ಜೀವ ಕಣ ಒಳಗಡೆ ಇರುವಂತ DNA RNA, ಆ DNA ಸೆಲ್ ಒಳಗಡೆ ಇರುವಂತ DNA ಪ್ರಧಾನ ಮೂಲಭೂತ ಯಾವ್ದಕ್ಕೆ, ಒಂದು ಸೆಲ್ ನಿರ್ಮಿತ ಆಗ್ಬೇಕಂದ್ರೆ. ಆ DNA ಒಳಗಡೆ ನಮ್ಗೆಲ್ಲರಿಗಿರೋದು 2 ಪ್ರೋಗರ DNA, 2 ಸ್ಟ್ರ್ಯಾಂಡ್ DNA ಅಂತ ಹೇಳ್ತೀವಿ ನಾವು. ಅದು ಮಾಡ್ತಾ ಧ್ಯಾನ ಸಾಧನ, ಈ ಆಧ್ಯಾತ್ಮಿಕ ಈ ಮಾರ್ಗದಲ್ಲಿ ಹೋಗ್ತಾ ಅದು 12ನೇ ಡೈಮೆನ್ಷನ್ ಆಗತ್ತೆ. ಆವಾಗ ನಾವು ನಿಜವಾದ ಹೇಳ್ಬೇಕಂದ್ರೆ ಪೂರ್ಣಾತ್ಮ ಆಗ್ತೀವಿ ನಾವು. ಪೂರ್ಣಾತ್ಮ ಅಂದ್ರೆ ನಮ್ಗೆ ಮತ್ತೆ ಜನ್ಮಗಳಿಲ್ಲ, ಜನ್ಮ ಪರಂಪರೆ ಇಲ್ಲೇ ಇಲ್ಲ, ಜನ್ಮ ರಾಹಿತ್ಯ. ಮತ್ತೆ ನಾವು ಒಂದು ಪೂರ್ಣಾತ್ಮ ಆಗ್ತೀವಿ. ಪೂರ್ಣಾತ್ಮ ಅಂದ್ರೆ ಏನು ಅಂದ್ರೆ ಈ ಭೂಮಿ ಮೇಲೆ ಇದ್ದು ನಮ್ಮ ಎರಡು ಸ್ಟ್ರ್ಯಾಂಡ್ DNA ಅನ್ನು 12 ಸ್ಟ್ರ್ಯಾಂಡ್ DNA, ಯಾರ್ಯಾರು ಯಾವ DNA ಯಾವ ಸ್ಟ್ರ್ಯಾಂಡ್ DNA ಆಕ್ಟಿವೇಟ್ ಮಾಡ್ಕೊಂತಾರೋ, ಈಗ ಅದೇ ಹೇಳಿದಲ್ಲ 2 3 4 5 ಈ ರೀತಿಯಲ್ಲಿ ಈ 2-3 ಸ್ಟ್ಯಾಂಡ್ DNA ಇಲ್ಲಿ ವರ್ಕ್ ಆಗೋದು. 4ನೇ ಸ್ಟ್ಯಾಂಡ್ DNA ಅಂದ್ರೆ ಮೈಂಡು ಒಳಗಡೆ, ಆ ಮೈಂಡ್ ಒಳಗಡೆ ಪ್ರವೇಶ ಮಾಡಿದ ಮೇಲೆ ಈ ದೇಹದ ವ್ಯಾಮೋಹ ಇರ್ಬೋದು, ದೇಹದ ಅರಿವಿಂದ ಮೈಂಡ್ ಅರಿವು ಹೋಗೋದು, ಮೈಂಡ್ ಇಂದ ಮತ್ತೆ ಈ ಆತ್ಮ ಕಡೆ ಪ್ರಯಾಣ, ಅಂದ್ರೆ ಆ ಶುದ್ಧ ಚೇತನ ಕಡೆ, ಅಲ್ಲಿ ಸ್ಟಾರ್ಟ್ ಆಗಿ 12ನೇ DNA ವರೆಗೂ ನಾವು ಆಕ್ಟಿವೇಟ್ ಮಾಡ್ಕೊಂತ ಅವಕಾಶ ಭೂಮಿ ಮೇಲೆ ಇದೆ, ಸಾಧ್ಯವಾಗತ್ತೆ. ಈಗಾಗಲೇ ಎಲ್ಲ ಮಾಸ್ಟರ್ಸ್ ಹೊಂದಿದ್ದಾರೆ. ಅದಕ್ಕೆ ಅವರು ಏನ್ ಬೇಕಂದ್ರೆ ಸಾಧಿಸ್ಬೋದು. ಅವ್ರು ಏನ್ ಬೇಕಂದ್ರೆ ಅವ್ರು ಎಲ್ಲರೂ ಸತ್ಯವಾಗತ್ತೆ, ಅವ್ರು ಎಷ್ಟು ವರ್ಷ ಬದುಕಬೇಕಂದ್ರೆ ಬದುಕ್ತಾರೆ. ಈ ರೀತಿಯಲ್ಲಿ ಅನೇಕ ಮಾಸ್ಟರ್ಸ್ ನೋಡಿವಿ ನಾವು. ಅದೆಲ್ಲ ನಾವು ಈ ಭೂಮಿ ಮೇಲೆ ಮಾಡ್ಕೊಂಡೆ ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ಪದೇ ಮತ್ತೆ ಬರಲೇಬೇಕಾಗತ್ತೆ. ಅವಾಗ ಜನ್ಮ ರಾಹಿತ್ಯ ಸಿಗೋದಿಲ್ಲ. ಅದು ಆಗ್ಬೇಕಂದ್ರೆ
12 ಸ್ಟ್ಯಾಂಡ್ DNA ನಾವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಈ ಮಾಂಸ ಶರೀರ ಈ ಮಂತ್ರ ಶರೀರವಾಗತ್ತೆ, ಮಾಂಸಪಿಂಡ ಮಂತ್ರಪಿಂಡ ಆಗತ್ತೆ. ಅಷ್ಟುವರೆಗೂ ನಮ್ಮ ಜೀವನಗಳು ಈ ಜನ್ಮಗಳು ತಗೊಂತಾನೆ ಇರ್ತೀವಿ ನಾವು ಈ ಭೂಮಿ ಮೇಲೆ. ಅದನ್ನ ಅರ್ಥ ಮಾಡ್ಕೋಬೇಕು. ಎಸ್ ಗುರುಜಿ, ಪ್ರತಿಯೊಂದನ್ನು ಕೂಡ ಧ್ಯಾನ ಮಾಡೋದ್ರಿಂದ ನಮಗೆ ಹೋಗುತ್ತೆ ಅನ್ನೋದಾದ್ರೆ ನಿಜಕ್ಕೂ ಇದು ನಾವು ಮಾಡ್ಲೇಬೇಕು, ಅಳವಡಿಸ್ಕೋಬೇಕು ಗುರುಜಿ. ಹೌದು. ಕನ್ಸು ಅನ್ನೋದು ಈ ತರ ಮಟ್ಟಕ್ಕೆ ಬರ್ತಾ ಇರೋವಾಗ ಕೇವಲ ಯಾವ್ದ್ರಿಂದಲೂ ನನಗೆ ಅದು ಸಾಧ್ಯ ಆಗ್ಲಿಲ್ಲ, ತೊಲಗ್ಲಿಲ್ಲ, ನಮ್ಮ ಧ್ಯಾನದಿಂದ ಹೋಯ್ತು ಅಂತ ನನಗೆ ತುಂಬಾ ಅದು ನನಗೆ ಮೇನ್ ಗುರುಜಿ. ತುಂಬಾ ಹೌದು. ಖುಷಿ ಆಗ್ತಿದೆ ಗುರುಜಿ ಅದು. ಎಸ್, ಖಂಡಿತ Okay. ಅದಾಗತ್ತೆ. ಅದು ನೀವು ಅನುಭವಿಸ್ಬೇಕು, ನೀವು ಮಾಡ್ಬೇಕು. ಇನ್ಯಾರೋ ಹೇಳಿದಂತ ಕೇಳ್ಕೊಂಡು ಯಾರೋ ಹೇಳ್ತಾರಲ್ಲ ಈ ಅದೇ ಜ್ಯೋತಿಷರು ಮತ್ತೆ ಅನೇಕ ಪೂಜಾರಿ ಇವೆಲ್ಲ ಹೇಳಿದಾರೆ ಅಂತ ಹೇಳ್ಬಿಟ್ಟು ಅದು ಅದ್ರ ಒಳಗಡೆ ಹೋಗಿ ಆ ಮೂರ್ಖದ ಆ ಪ್ರಪಂಚ ಮೂಢ ನಂಬಿಕೆಯಲ್ಲಿ ಹೆಚ್ಚೆಚ್ಚು ಮಾಡ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ನಮ್ಮ ಸ್ವಂತ ಸಾಧನೆ ಇದೆಯಲ್ಲ, ನಮ್ಮ ಒಳಗಡೆ ಪ್ರವೇಶ ಮಾಡಿ ನಮ್ಮ ಸ್ವಂತ ಸಾಧನೆ ನಾವು ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು. ಆ ಸ್ವೀಯ ಸಾಧನ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ಅದೇ ಆ ಧ್ಯಾನವೇ ನಾವಿಲ್ಲ ಪ್ರತಿದಿನ ನಿತ್ಯ ಇಲ್ಲಿ ಮಾಡ್ತಾ ಇರೋದು. ಇಲ್ಲಿ 2 ಸ್ಟ್ಯಾಂಡ್ DNA-ವನ್ನು 12 ಸ್ಟ್ಯಾಂಡ್ DNA-ವರೆಗೆ ಮಾಡ್ಕೋಬಹುದು. 12th ಡೈಮೆನ್ಷನ್ ನಾವು ಪ್ರವೇಶ ಮಾಡ್ಬೋದು. 12th ಡೈಮೆನ್ಷನ್ ಅಂದ್ರೆ ಆಲ್ಮೋಸ್ಟ್ ಅದು ಸತ್ಯಲೋಕಕ್ಕೆ ತಲುಪಿಸುವಂತ ಲೆಕ್ಕ. ಅರ್ಥ ಆಯ್ತಾ? ಡೈಮೆನ್ಷನ್ ಅಂದ್ರೆ ಸೆನ್ಸ್ ಅಂತಾರಲ್ಲ, ಅದ 4 ಸೆನ್ಸ್ 6 ಇಲ್ಲ ಸೆನ್ಸ್. ಇಲ್ಲ 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 ಸೆನ್ಸ್ ಬೇರೆ. ಸೆನ್ಸ್ ಅನ್ನೋದು ನಮ್ಗಿರುವಂತ ಇಂದ್ರಿಯಗಳು, ಇಂದ್ರಿಯಗಳು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು. 11th ಸೆನ್ಸ್ ಅನ್ನೋದು ನಮ್ಗಿರುವಂತ 3ನೇ ಕಣ್ಣು. ಅಲ್ಲಿಂದ ಮತ್ತೆ ಇದೆ, ಅಲ್ಲಿಂದ ಇನ್ನೂ ಜಾಸ್ತಿ ಇದೆ. ಅಂದ್ರೆ ಇವು ಓನ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇದು ಸೆನ್ಸಸ್, ಇಂದ್ರಿಯಗಳು ಅಂತ ಹೇಳ್ತೀವಿ ನಾವು. ಓಕೆ, ಆದ್ರೂ ಈ ಇಂದ್ರಿಯಗಳು ದೇಹಕ್ಕೆ ದೇಹ ಜೊತೆಗಿರ್ತವೆ. ಒಂದು ಇಂದ್ರಿಯ ಮಾತ್ರ, ಆ 6th ಸೆನ್ಸ್ ಇಲ್ಲ 11th ಸೆನ್ಸ್ ಅಂತ ಏನಿದೆಯೋ ಅದು ಮಾತ್ರ ನಮ್ಮ ಸೂಕ್ಷ್ಮ ಶರೀರ ಸಂಬಂಧ ಇರೋದು. ಅದೊಂದು ಅದನ್ನು ಆಕ್ಟಿವೇಟ್ ಮಾಡ್ಕೊಂಡು ಸೂಕ್ಷ್ಮ ಶರೀರದಿಂದ ನಾವು ಏನೇನು ನೋಡ್ತೀವೋ, ಏನೇನು ಕೇಳಿಸ್ಕೊಂತಾ ಇರ್ತೀವಿ ಅದೆಲ್ಲ ನಮಗೆ ನೆನಪಿರುತ್ತೆ. ಅದು ಆಕ್ಟಿವೇಟ್ ಆದ್ರೆ. ಅದು ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ನಿಮ್ಗೆ ನೆನಪು ಯಾವ್ದಿರಲ್ಲ. ನಿದ್ಯದಲ್ಲಿ ಡೈಮೆನ್ಷನ್ಸ್ ಅಂದ್ರೆ ಏನ್ ಗುರುಗಳ? ಡೈಮೆನ್ಷನ್ ಡೈಮೆನ್ಷನ್ ಅಂದ್ರೆ ಈಗ ಏನಾಗತ್ತಂದ್ರೆ ನಾವು ಇಲ್ಲಿ ಕೂತಿರೋ ಜಾಗದಲ್ಲೇ ನೋಡ್ತಾ ಇದ್ವಿ, ಈ ಮೊಬೈಲ್ ಸಿಗ್ನಲ್ಸ್ ಬರ್ತಾ ಇರ್ತದೆ. ನಾನು ಈಗ ಮಾತಾಡೋದು ಜೂಮ್ ಚಾನಲ್ಸ್ ಹೋಗ್ತಾ ಇರ್ತದೆ, ಎಲ್ಲ ಒಂದೇ ಜಾಗದಲ್ಲಿ ಇದೆ. ಆದ್ರೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಫ್ರೀಕ್ವೆನ್ಸಿ. ಸೊ ಆ ಫ್ರೀಕ್ವೆನ್ಸಿಯಿಂದ ಡೈಮೆನ್ಷನ್ ಚೇಂಜ್ ಆಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಆತ್ಮ ಲೋಕಗಳಿಗೂ ಅನೇಕ ಡೈಮೆನ್ಷನ್ಸ್ ಇದೆ. ಓಕೆ, ಸೊ ಈಗ ನಾವು ಧ್ಯಾನಕ್ಕೆ ತಲುಪಿಸ್ತೀವಿ, ಒಳಗಡೆ ಹೋಗ್ತೀವಿ, ಶುದ್ಧ ಚೈತನ್ಯ ಕಡೆ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ. ಒಬ್ಬೊಬ್ಬರು ಒಂದು ಲೆವೆಲ್ಗೆ ಹೋಗ್ತಾರೆ. ಅಲ್ಲಿ ಸುಮಾರು ವರ್ಷಗಳ ಕಾಲ ಅಂದ್ರೆ ನಮ್ಮ ಧ್ಯಾನ ಸಾಧನೆ ಮೇಲೆ ಡಿಪೆಂಡ್ ಆಗಿ ಆ ಹಂತದಲ್ಲೇ ನಾವು ಆ ಡೈಮೆನ್ಷನ್ ಅಲ್ಲಿ ಅಲ್ಲಿರುವಂತ ಅನುಭವಗಳು ಪಡ್ತಾ ಇರ್ತೀವಿ. ಆದ್ರೆ ಅದು ಕೊನೆಯದಲ್ಲ. ಅದು ಅಲ್ಲಿಂದ ಮತ್ತೆ ನೀವು ಸಾಧನ ಮುಂದಕ್ಕೆ ಹೋಗ್ತಾ ಇದ್ರೆ ಏನಾಗತ್ತೆ, ಆ ಹಂತದಿಂದ ಇನ್ನೊಂದು ಹಂತಕ್ಕೂ ನಾವು ಎಂಟರ್ ಆಗ್ತೀವಿ. ಅಲ್ಲಿ ಪಡೆಯುವಂತ ಅನುಭವಗಳು ಡಿಫರೆಂಟ್ ಇರುತ್ತೆ. ಈಗ ಉದಾಹರಣೆಗೆ ಇಲ್ಲಿ ನಿಂತ್ಕೊಂಡಿದ್ದೀನಿ, ನಾರ್ಮಲ್ ಆಗಿ ಏನಾಗುತ್ತೆ, ಸೊ ನಾವು ಇಲ್ಲಿ ನಿಂತ್ಕೊಂಡಿರ್ತೀವಿ, ಸುತ್ತು ಆ ಕಡೆ ಈ ಕಡೆ ಆಗೋದು ನಮ್ಗೆ ಗೊತ್ತಾಗಲ್ಲ ಅಲ್ವಾ? ಸೊ ನಾವು ಕಣ್ಣುಗಳು ಮುಚ್ಚಿದ್ರೆ ಇನ್ನು ಏನು ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದೊಂದ್ಸರಿ ನಮ್ಮ ಸುತ್ತು ಆ ಕಡೆ ಈ ಕಡೆ ಆಗೋದು ನಮ್ಗೆ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಅಂದ್ರೆ ನಮ್ಗೆ ಜಾಗರೂಕತೆ ಇಲ್ಲ. ಅಲ್ಲಿ ಇದೀವಿ ಆದ್ರೆ ಜಾಗರೂಕತೆ ಇಲ್ಲ. ಅದಕ್ಕೋಸ್ಕರ ಆ ಜಾಗರೂಕತೆ ಇಲ್ಲ ಅಂದ್ರೆ ನಮ್ ಸುತ್ತು ಆಗೋದು ಆಗ್ತಾ ಇರ್ತದೆ, ನಮ್ಗೆ ಗೊತ್ತಾಗಲ್ಲ. ಅದೇ ರೀತಿಯಲ್ಲಿ ನೀವು ನಿದ್ಯದಲ್ಲಿ ಧ್ಯಾನದಲ್ಲಿ ಒಂದು ಹಂತಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಗೆ ಜಾಗರೂಕತೆ ಇಲ್ಲ ಅಂದ್ರೆ ಅಲ್ಲಿ ಇನ್ನೂ ಅವೇರ್ನೆಸ್ ಇನ್ನೂ ಪೂರ್ತಿ ಡೆವಲಪ್ ಆಗಿಲ್ಲ. ಅದಕ್ಕೋಸ್ಕರ ಅಲ್ಲಿ ಆಗುವಂತ ಅನುಭವಗಳು ಸ್ವಲ್ಪ ಅರ್ಥ ಆಗ್ತಾ ಇರ್ತದೆ, ಜಾಸ್ತಿ ಅರ್ಥ ಆಗಲ್ಲ. ಇನ್ನು ಜಾಸ್ತಿ ಅರ್ಥ ಆಗ್ಬೇಕಂದ್ರೆ ನಿಮ್ಮ ಧ್ಯಾನ ದೀರ್ಘವಾಗಿ ಮಾಡಿ, ಆಳವಾದ ಮಾಡಿ, ಆ ಡೈಮೆನ್ಷನ್ ಅಲ್ಲಿ ಏನೇನ್ ನಡೀತದೋ, ಏನೇನ್ ಅನುಭವಗಳು ಪಡಕ್ಕಾಗತ್ತೋ ಅದೆಲ್ಲ ನೀವು ತಿಳ್ಕೊಂಡಕ್ಕೆ ಸಾಧ್ಯವಾಗತ್ತೆ. ಯಾವಾಗ ನಿಮ್ಮಲ್ಲಿ ಇರುವಂತ ಆ ಆತ್ಮ ಅಂದ್ರೆ ಆ ಆತ್ಮದ ಪರಿಣಿತಿ ಆಗಿರ್ಬೇಕು, ನಿಮ್ಮ ಧ್ಯಾನ ಸಾಧನ ಆಗಿರ್ಬೇಕಾಗತ್ತೆ. ಆ ಡೈಮೆನ್ಷನ್ ಅಲ್ಲಿ ನಿಮ್ಗೆ ಎಲ್ಲಾ ಅನುಭವಗಳು ಅರ್ಥ ಆಗ್ಬೇಕು. ಸ್ವಲ್ಪ ಅರ್ಥ ಆಗ್ತಾ ಇದೆ, ಹೆಚ್ಚು ಅರ್ಥ ಆಗ್ತಾ ಇಲ್ಲ ಅಂತ ನಾವು ಹೇಳ್ತಾ ಇರ್ತಾರೆ ತುಂಬಾ ಜನ. ಕನಸಲ್ಲಿ ಸ್ವಲ್ಪ ಅರ್ಥ ಆಯ್ತು, ಸ್ವಲ್ಪ ಅರ್ಥ ಆಗಿಲ್ಲ. ಧ್ಯಾನದಲ್ಲಿ ಏನೋ ಸ್ವಲ್ಪ ನೋಡೋಂಗಾಯ್ತು, ಕೇಳಿಸ್ಕೊಂಡಾಯ್ತು, ನಮ್ಗೇನು ಪೂರ್ತಿ ಕೇಳಿಸಿಲ್ಲ, ಪೂರ್ತಿ ಅರ್ಥ ಆಗಿಲ್ಲ ಅಂತಂದ್ರೆ ಅರ್ಥ ಏನಂದ್ರೆ ಆ ಡೈಮೆನ್ಷನ್ ಅಲ್ಲಿ ನಿಮ್ಗೆ ಇನ್ನೂ ಅವೇರ್ನೆಸ್ ಹೆಚ್ಚಾಗಬೇಕು, ನಿಮ್ಮ ಧ್ಯಾನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಗುರುಜಿ, ಈಗ ಜ್ಞಾನದ ಕೊರತೆಯಿಂದ ಈ ತರ ಆಗ್ತಾ ಇರುತ್ತೆ ಗುರುಜಿ. ನಾವ್ ಈ ತರ ಸಮಸ್ಯೆ ಅಂತ ಹೊತ್ತು ಹೋದಾಗ ಅವ್ರು ಹೇಳೋದೊಂದೇ, ಓ ಇದಮ್ಮ ಆಲದ ಮರ ಸುತ್ತಮ್ಮ, ವಿಘ್ನೇಶ್ವರನ 21 ದಿನ ಪೂಜೆ ಮಾಡ್ಸಮ್ಮ, ಈ ತರದ್ದು ಹೇಳ್ತಾ ಇರ್ತಾರೆ. ಆದ್ರೂ ಅದನ್ನೆಲ್ಲ ಒಪ್ಕೊಳ್ಳುವಂತ ಮನಸ್ಥಿತಿ ನಂದಾಗಿರ್ಲಿಲ್ಲ. ಆದ್ರೂ ಗೊತ್ತಿಲ್ವಲ್ಲ ಗುರುಜಿ, ಜ್ಞಾನ ಗೊತ್ತಿಲ್ಲದೆ ಇದ್ದಾಗ ನಮ್ಗೆ ಬೇರೆ ಯಾವ್ದು ಇರೋದಿಲ್ಲ ಆಪ್ಷನ್, ಅದನ್ನ ಮಾಡ್ತೀವಿ. ಇದು ಸಿಕ್ಕದ ಮೇಲೆ ಎಲ್ಲ ನಮ್ಗೆ ಗೊತ್ತಾಗ್ತಾ ಇರುತ್ತೆ ನೀವ್ ಹೇಳ್ದಂಗೆ. ಥ್ಯಾಂಕ್ ಯು ಗುರುಜಿ. ಇಲ್ಲ, ಅವ್ರಾಗ ಹೇಳೋದು ತಪ್ಪಿಲ್ಲ, ಅವ್ರ ಜೀವನ ನಡಿಬೇಕಲ್ಲ ಮೇಡಮ್. ಎಸ್, ಅದು ಒಂದು ವೃತ್ತಿ ತರ ಮಾಡ್ತಾ ಇರ್ತಾರೆ ಅವರು. ಕರೆಕ್ಟ್. ಪ್ರೊಫೆಸರ್ ಅದ
ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಒಬ್ರು ಇದಾರೆ, ಕೊಡು ಮುಗಿಸ್ಬಿಡೋಣ ಗುರುಗಳೇ. ನಾಗರತ್ನ ಮೇಡಮ್, ಅದಾದ್ಮೇಲೆ ಪಿರಮಿಡ್ ಒಂದಿದೆ ಹೌದು, ಪಿರಮಿಡ್ ಒಂದು ಮೇಡಮ್. ಮಾತಾಡಿ ಮೇಡಮ್, 1 ನಿಮಿಷದಲ್ಲಿ ಏನಿದೆ ನಾಗರತ್ನ ಮೇಡಮ್ ಹಂಚ್ಕೊಳ್ಳೋದಿದೆ. ಬೇಗ ಮೇಡಮ್. ಮೇಡಮ್ ಹೇಳಿ. ನಮಸ್ತೆ. ಮಾತಾಡಿ. ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಕೇಳಿಸ್ತಾ ಇದೆ. ಬೇಗ ಮಾತಾಡಿ. ನನಗೆ ಈಗ ಅಶ್ವಿನಿ ಮೇಡಮ್ ಹೇಳಿದ್ರೆ ಆತರ ಒಂದು ಪ್ರಶ್ನೆ ನನಗೆ ಒಂದು ಕಾಡ್ತಾ ಇತ್ತು. ಅದೇ ಸ್ವಪ್ನದೆಲ್ಲ ಇದಾಗುತ್ತಲ್ಲ, ಅರ್ಧ ಗೊತ್ತಾಗತ್ತೆ, ಅರ್ಧ ಗೊತ್ತಾಗಲ್ಲ. ಯಾರೋ ನೆನ್ನೆ ರಾತ್ರಿ ಕೂಡ ಈ ನಮ್ ತಂದೆ ಸತ್ತು ಇವಾಗಲೇ 4 ವರ್ಷ ಆಯ್ತು ಮನುಷ್ಯ. ನಮ್ ತಂದೆನೆ ಬಂದು ನೆನೆ ಸಾಕು ನಿನ್ಗೆ ಈ ಜೀವನ, ಈ ಕಷ್ಟ ಎಲ್ಲ ಬಂದ್ಬಿಟ್ಟು ಸಾಕು ಅಂತ ಏನೋ ತರ ಏನೋ ಒಂದು ಭಾವನೆ ಆಗ್ತಿತ್ತು ನನಗೆ. ರಾತ್ರಿ ಎಲ್ಲ ಒಂಥರ ನಿದ್ದೆನೂ ಬಂದಿಲ್ಲ. ಯಾಕೆ ಅಂತಂದ್ರೆ ನಮ್ ತಂದೆ 105 ವರ್ಷ ಬದುಕಿದ್ರು ಗುರುಜಿ. ಅವ್ರು ಹೇಳ್ತಿದ್ರು ನನಗೆ ಇದೇ ಟೈಮ್ಗೆ ನನಗೆ ಮೃತ್ಯು ಬರೋದು, ಈ ತರನೇ ಇರಿ, ನೀವು ಈ ತರ ಎಲ್ಲ ಮಾಡಿ, ನನ್ನ ಜವಾಬ್ದಾರಿ ಎಲ್ಲ ಮುಗಿದಿ, ನನ್ಗೆಲ್ಲ ಕೆಲಸ ಮಾಡಿದೀನಿ ಅಂತೆಲ್ಲ ಹೇಳ್ತಿದ್ರು. ನಮ್ಮ ಹೆಣ್ಮಕ್ಳು 4 ಜನ ನಾವೆಲ್ಲರನ್ನೂ ಕರ್ಸಿ ನೋಡ್ಬಿಟ್ಟು ನಮ್ಗೆಲ್ಲರಿಗೂ ಏನೇನ್ ಹೇಳ್ಬೇಕಲ್ಲ ಹೇಳಿದ್ರು, ಎಲ್ಲ ಮಾಡಿದ್ರು. ಈಗ ನೆನ್ನೆ ರಾತ್ರಿ ಆತರ ಆಯ್ತು. ನಾನು ಸ್ವಲ್ಪ ಏನೋ ಬೇರೆ ಮನೆ ವಿಷಯದಲ್ಲೇನೋ ಸ್ವಲ್ಪ ಥಿಂಕಿಂಗ್ ಮಾಡಿದೆ. ಹಲೋ, ಹಂಗಾಗ್ಬಿಟ್ಟು ರಾತ್ರಿ ತುಂಬಾನೇ ಯಾಕೋ ಒಂಥರ ಮನ್ಸು ಬೇಜಾರಾಯ್ತು. ದೊಡ್ಡ ಮಗಳ ಹತ್ರ ನಾನು ಮಾತಾಡ್ತಾ ಇದ್ದೆ, ಯಾಕೋ ನನಗೆ ಸ್ವಲ್ಪ ಮಾತಾಡಿಲ್ಲ. ಹಂಗಾಗಿ ಯಾಕೋ ತುಂಬಾನೇ ಕಳವಳ ಆಯ್ತು. ಆಮೇಲೆ ರಾತ್ರಿ ಮಲ್ಕೊಂಡಿನಿ. ರಾತ್ರಿ ನನ್ನ ಮಗ ಲೇಟ್ ಬಂದಿದ್ದು, ಅವನು ಡಾಕ್ಟರ್ ಅಂತ ಹೇಳಿದ್ನಲ್ಲ, ರಾತ್ರಿ 2 ಆಪರೇಷನ್ ಬೇರೆ ಇತ್ತು, ಲೇಟ್ ಆಗಿ ಬಂದ. ಆಮೇಲೆ ಯಾಕೋ ಇಷ್ಟು ಲೇಟು ಅಂತಂದೆ. ಅಷ್ಟೇ, ಇನ್ನೇನು ಮಾತಾಡಕ್ಕೆ ಮನ್ಸು ಬರಲ್ಲ, ಬಾಯ ಒಳ್ಳೆ ಏನೋ ಒಂಥರ ಮೌನ ಆಗ್ಬಿಟ್ಟೆ ನಾನು. ಆಮೇಲೆ ಮತ್ತೆ ಧ್ಯಾನ ಕೂತ್ಕೊಂಡೆ. ಅಷ್ಟೊತ್ತಲ್ಲಿ 1 ಗಂಟೆ ರಾತ್ರಿ ಧ್ಯಾನ ಮಾಡ್ಕೊಂಡೆ. ಕೂತ್ಕೊಂಡು ಒಂದು 1/2 hour ಆಯ್ತು. ಆಮೇಲೆ ಎಲ್ಲ ಸೊಂಟ ಎಲ್ಲ ಒಂಥರ ನೋವು ತರ ಆಯ್ತು. ಆಮೇಲೆ ಮಲ್ಕೊಂಡ್ರೆ ಬೆಳಗಿನ ಜಾವ 5 ಗಂಟೆ ಕರೆಕ್ಟ್ ಆಗಿ ತಂದೆನೆ ಬಂದು ಹತ್ರ ನಿಂತ್ಕೊಂಡು, ನಮ್ಮ ಮುಖ ಎಲ್ಲ ಅಷ್ಟು ಗೊತ್ತಾಗ್ತಿಲ್ಲ, ಕಾಲು ಮಾತ್ರ ಮುಟ್ಟಿ ನಮಸ್ಕಾರ ಮಾಡ್ತಾ ಇದೀನಿ. ಸಾಕು ಅಂತ. ಈ ತರ ಎಲ್ಲ ಕನಸಲ್ಲಿ, ಅದು ಕನಸ ಅಂತಾನೂ ಗೊತ್ತಿಲ್ಲ, ಎಚ್ಚರಿಕೆ ಆಗಿತ್ತು. ಧ್ಯಾನ ಕೂತಿದ್ದು ಎದ್ದಿದ್ದೀನಿ, ಈ ತರ ಆಯ್ತು. ಅದು ಏನು ಅಂತ ಗೊತ್ತಾಗ್ಲಿಲ್ಲ ಗುರುಗಳೇ, ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಅಂದ್ಬಿಟ್ಟು. ಅದು ಏನು ಮೈಂಡಲ್ಲಿ ಇಟ್ಕೊಳ್ಳದೆ ನೀವು ನಿಮ್ಮ ಸಾಧನವನ್ನು ಮುಂದುವರಿಸಿ. ಓಕೆ, ಅದನ್ನು ಒಂದು ಏನಾದ್ರೂ ನಿಮ್ಗೆ ಮೆಸೇಜ್ ಬರ್ಬೇಕಂದ್ರೆ ಬರುತ್ತೆ. ಬಟ್ ಆದ್ರೆ ಅನ್ನೆಸರಿ ನಾವು ಯಾವುದು ಈ ಭೌತಿಕ ಪ್ರಪಂಚಕ್ಕೆ ತಗೊಂಡು ಮತ್ತೆ ಗೊಂದಲ ಮಾಡ್ಕೋಬಾರ್ದು. ಓಕೆ, ಅಂದ್ರೆ ಕನಸಲ್ಲಿ ಬಂದ್ರು ಏನೇ ಬಂದ್ರು ಒಂದೇ ಅರ್ಥ ಮಾಡ್ಕೊಳ್ಳಿ. ಸೊ ಕನಸಲ್ಲಿ ಬಂದಿದ್ರು ಅದ್ರ ಎಷ್ಟು ಸಾಧ್ಯವಾದ ಅಷ್ಟೇ ವಿಶ್ಲೇಷಣೆ, ಪೂರ್ತಿ ಅದನ್ನು ವಿಶ್ಲೇಷಣೆ ಮಾಡ್ಕೊಂಡು ನಮ್ಮ ಮನಸ್ಸಿಗೆ ತುಂಬಿಕೊಂಡು ಮನಸ್ಸನ್ನು ಕೆಟ್ಟದಾಗ ಮಾಡ್ಕೋಬಾರ್ದು. ಅದು ಮಾತ್ರ ನೀವು ಖಂಡಿತ ನೀವೇ ಅಲ್ಲ, ಎಲ್ಲರೂ ಅದೇ ರೀತಿಯಲ್ಲಿ ಪಾಲನೆ ಮಾಡ್ಬೇಕು. ಓಕೆ, ನಮ್ ತಂದೆ ತುಂಬಾ ಸಾಧನೆ ಮಾಡಿ ತುಂಬಾ ಏಜ್ ಆಗಿ ಸತ್ರ ಅಲ್ವಾ, ಅವರು ಸಾಧನೆ ಎಲ್ಲ ಮಾಡಿದ್ರು. ನೀವ್ ಹೇಳಿದ್ರಂಗೆ 60 ವರ್ಷ ಆದ್ಮೇಲೆ ಅವ್ರು ಮತ್ತೆ ಹಲ್ಲು ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಅದು ಕೋಶಗಳೆಲ್ಲ ಬೆಳೆಯುತ್ತೆ, 7 ವರ್ಷಕ್ಕೊಂದ್ಸರಿ ಬದಲಾವಣೆ ಆಗುತ್ತೆ ಅಂತೆಲ್ಲ ಹೇಳ್ತೀವಿ. ಬಟ್ ಅದು ಮಗು ತರನೇ. ಅವ್ರು ಊಟ ಎಲ್ಲ ಮಾಡ್ತಿದ್ದಲ್ಲ, 1 ಇಡ್ಲಿ, ಅರ್ಧ ದೋಸೆ, ಅರ್ಧ ಲೋಟ ಹಾಲು, ಕಾಫಿ, ಈ ತರ ಮಾಡ್ಕೊಂಡು ತುಂಬಾ ಊಟದಲ್ಲಿ ಲಿಮಿಟ್ ಮಾಡ್ಕೊಂಡು ದೈವಿಕ ಈ ತರನೇ ನಾನು ಸಾವಿರದ ಮೇಲೆ ನಾನು ಶರೀರ ತಂದಿದ್ದೀನಿ. ಒಂದು ಆಪರೇಷನ್ ಕೂಡ ಮಾಡಿಸ್ಕೊಳಕ್ಕೆ ಅವ್ರಿಗೆ ಇಷ್ಟ ಆಗಿಲ್ಲ. ನಾನು ಏನ್ ತಂದಿದ್ದೀನಿ ಅದನ್ನ ನಾನು ವಾಪಸ್ ತಗೊಂಡೋಗಿ ಕೊಡ್ಬೇಕು ಅಲ್ಲಿಗೆ. ನನಗೆ ದೇವ್ರು ಕೊಟ್ಟಿದ್ದಾನೆ, ಅದನ್ನ ನಾನು ಹಂಗೆ ತಗೊಂಡೋಗಿ ಕೊಡ್ತೀನಿ. ನಾನು ಏನು ಏಟ್ ಮಾಡ್ಕೊಳಲ್ಲ. ನನಗೇನು ಒಂದು ಹೊಲಿಗೆ ಬೇಡ, ಏನು ಬೇಡ. ಒಂದು ಹೊಲಿಗೆ ಹಾಕ್ಬಿಟ್ಟು ಡ್ಯಾಮೇಜ್ ಆಗ್ಬಿಡುತ್ತೆ ಅನ್ನೋದು. ಒಂದ್ ಕಾಲ್ ಕುಯ್ಕೊಂಡ್ರು ಆಪರೇಷನ್ ಮಾಡಿಸ್ಕೊಂಡು ಏನೋ ಒಂದ್ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. 105 ವರ್ಷ ಬದುಕಿದ್ರು. ಅದಕ್ಕೆ ಅವರು ಅಟ್ಲೀಸ್ಟ್ ಅಷ್ಟುವರೆಗೂ ಬದುಕಿದ್ದಾರೆ ಅಂದ್ರೆ ಅವ್ರ ನಂಬಿಕೆ ಅಷ್ಟು ಸ್ಟ್ರಾಂಗ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಅದಕ್ಕಿಂತ ಬಲವಾಗಿದ್ದು ಅವ್ರು ಇನ್ನೂ ಮಾಡ್ಕೋಬೇಕು, ನಾವು ಚಿರಂಜೀವಿ ಅಂದ್ರೆ ಇನ್ನು ಸ್ವಲ್ಪ ಹೆಚ್ಚು ವರ್ಷಗಳ ಕಾಲ ಬದುಕಬಹುದು. ಆದ್ರೆ ಅದಕ್ಕೆ ಬೇಕಾಗಿರೋದು ಪ್ರಾಣಶಕ್ತಿಯನ್ನು ಕಾಪಾಡ್ಕೋಬೇಕು. ನೀನ್ ಮುಂದಕ್ಕೆ ಇನ್ನು ಸರಿ ಹೋಗುತ್ತೆ, ನಿನ್ ಕಷ್ಟ ಎಲ್ಲ ಕಳಿಯುತ್ತೆ, ನೀನ್ ಮುಂದಕ್ಕೆ ಸರಿ ಹೋಗುತ್ತೆ, ನಿನ್ ಮಕ್ಕಳೆಲ್ಲ ಚೆನ್ನಾಗ್ ಆಗ್ತಾರೆ ಅಂತೆಲ್ಲ ಅನ್ನೋರು. ನನ್ನ ಮಗ ಡಾಕ್ಟರ್ ಆದ್ಮೇಲೆ ಇದ್ರು, 1-2 ಕಾಯಿಲೆಗಳೆಲ್ಲ ಅವನು ಬಂದು ನೋಡ್ದ, ಕಾಲ್ ನೋವು, ಅದಕ್ಕೆಲ್ಲ ಸಾಕಿನ್ಸ್ ತಂದು ಕೊಡೋದು ಎಲ್ಲ ಮಾಡ್ದ. ನಿನ್ ಮಗ ಇನ್ನೂ ಎಳ್ಸು ಕಣವ, ಇನ್ನೂ ಅವನು ಬಲಿಬೇಕು, ಇನ್ನೂ ಚೆನ್ನಾಗ್ ಆಗಬೇಕು, ಅವ್ನು ಇನ್ನೂ ಹತ್ಕೋಬೇಕು, ಅವಾಗೆಲ್ಲ ಸರ್ ಹೋಗುತ್ತೆ. ನನ್ ಕಾಯಿಲೆಗೆ ಅವನ ಹತ್ರ ಹುಷ್ಟಿ ಇರಲ್ಲ ಬಿಡು, ನಾನು ಮುಗಿತಾ ಬಂತು ಬಿಡು ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ಗುರೂಜಿ ಅಷ್ಟೇನೆ ಕೇಳಿದೆ. ಧನ್ಯವಾದಗಳು ಗುರೂಜಿ. ನೀವ್ ಹೇಳಿದ್ರಲ್ಲ ಹಂಗೆ ನಾವು ನಮ್ಮಷ್ಟಕ್ಕೆ ಇದ್ರೆ ಎಲ್ಲ ಸ್ವಲ್ಪ ನೀವ್ ಹೇಳಿ ಮಾನಸಿಕವಾಗಿ ಚಿಂತೆಗಳನ್ನ ಬಿಟ್ರೇನೆ ನಾವು ಮುಂದಕ್ಕೆ ಬರಕ್ ಸಾಧ್ಯ, ಇವಾಗಿನ ಸ್ಥಿತಿಗೆ ಇರ್ಬೇಕು ಅಂತ. ಧನ್ಯವಾದಗಳು ಗುರೂಜಿ. ಅದೇ ಎಲ್ಲ ಮಧ್ಯಾಹ್ನ ಎಲ್ಲ ಚೆನ್ನಾಗಿರ್ತಿಲ್ಲ, ರಾತ್ರಿ ಮಲ್ಕೊಳ್ಬೇಕಾದ್ರೆ ಎಲ್ಲ ಥಿಂಕಿಂಗ್ ಬಂದ್ಬಿಡುತ್ತೆ. ಅದು ಆ ಟೈಮಲ್ಲಿ ಆತರ ಆಗ್ಬೇಕು. ತುಂಬಾ ಧನ್ಯವಾದಗಳು ಗುರೂಜಿ. ನೀವ್ ಹೇಳ್ಕೊಟ್ಟ ರೀತಿನೇ ನಡ್ಕೊಂಡು ನನ್ನ ಶರೀರ ಮಾನಸಿಕವಾಗಿ ಎಲ್ಲ ನಾನು